ಟಾಡಾಲಿ ಒಂದು 60-70 ಜನ ಆಗ್ತಾರೆ, ಒಂದು 70-80 ಎನ್ಕೌಂಟ್ರ್ ಸಾಕು. ಮನೆಗೆ BTM ಲೇಔಟ್ ಕ್ಯಾಸೆಟ್ ಕಳಿಸ್ತಾರೆ, ನಿಮ್ಮ ಯಜಮಾನ್ರು ತಲೆ ತೆಗಿ, ಅವರನ್ನು ಅವ್ನು ಸಾಯಿಸ್ಬೇಕು ಅಂತ ಅವ್ನು ಓಡಾಡ್ತಾ ಇರ್ತಾರೆ. ಕೊಳೆನ್ ಕುಂಟೆ ಮನೆ ಕೊಡೋರು ಒಂದು ಆಣಿ ಕೂಡ ಹೊಡಿಬಾರ್ದು ಅಂತ ಹೇಳ್ತಾರೆ. ಆಣಿ ಹೊಡಿಯೋದಿಲ್ಲ, ಫುಲ್ ಬುಲೆಟ್ಸೇ ಹೊಡೆದ್ರು. ಒಂದು 18 ಲಕ್ಷನ 15 ಲಕ್ಷನ ಬೆಂಗಳೂರಿದ್ದಾರೆ ಸರ್, 1 ಲಕ್ಷನ ಸಾಯ್ತಾರೆ ಸರ್. ಅಣ್ಣವ್ರನ್ನ ಯಾರು ಕಿಡ್ನ್ಯಾಪ್ ಮಾಡ್ತಲ್ಲ ಅವ್ನು ಇಟ್ಕೊಂಡು ಅವ್ನ ಒಳಗಡೆ ಏನು ನಡೀತು ಅಂತ ಅವನ ತಕ್ಕ. ನಾನು ಅಟ್ಟಾಸ ಶೂಟ್ ಮಾಡಬೇಕಾದ್ರೆ ನಾಗಪ್ಪ ವಾಸ್ ಮೈ ಅಸೋಸಿಯೇಟ್ ಡೈರೆಕ್ಟರ್. ಅಣ್ಣವ್ರನ್ನ ಯಾರು ಕಿಡ್ನ್ಯಾಪ್ ಮಾಡಿದ್ಲು ಅವನೊಬ್ಬ ಅಸೋಸಿಯೇಟ್ ಡೈರೆಕ್ಟರ್ ಇಟ್ಕೊಂಡು ಜೊತೆಲೇ ಟ್ರಾವೆಲ್ ಮಾಡಿಕೊಂಡು ಮಾಡಿದಂಥ ಒಂದು ಫಿಲ್ಮ್ ಅಟ್ಟಾಸ. ಇನ್ ದ ಹಿಸ್ಟ್ರಿ ಆಫ್ ಮ್ಯಾನ್ಕೈಂಡ್ ದಿಸ್ ವಾಸ್ ದ ಫಸ್ಟ್ ಹ್ಯೂಮನ್ ಬಾಂಬ್ ಇನ್ ದ ಹಿಸ್ಟ್ರಿ. ನಾನು ಫಿಲ್ಮ್ ಇನ್ಸ್ಟಿಟ್ಯೂಟ್ ಹೋಗಿ ಅಲ್ಲಿ ಜಾಯ್ನ್ ಆಗಿ ಐ ಹ್ಯಾವ್ ಗೋಲ್ಡ್ ಮೆಡಲಿಸ್ಟ್ ದೇರ್. 91 ನಾನು ಅಲ್ಲಿದ್ದಂಗೆ ರಾಜೀವ್ ಗಾಂಧಿ 91 ಬಾಡೀಸ್ ನೋಡೋಕೆ ಹೋಗ್ಬೇಕಾದ್ರೆ ನಾನು ಏನು ಮಾಡ್ತೀನಿ, ಪೊಲೀಸರು ನನ್ನ ಒಳಗಡೆ ಬಿಡೋಣ. ಅವಾಗ ಬ್ಯಾಂಗ್ಳೂರಲ್ಲಿ ಫಸ್ಟ್ ಟೈಮ್ ಸ್ಮಾರ್ಟ್ ಕಾರ್ಡ್ ಇಶ್ಯೂ ಮಾಡಿರ್ತಾರೆ, ಇದು ಡ್ರೈವಿಂಗ್ ಲೈಸೆನ್ಸ್. ಅದನ್ನು ನಾನು ಹಿಂಗೆ ಫೋಲ್ಡ್ ಮಾಡಿಕೊಂಡು ಪ್ರೆಸ್ ಅಂತ ಹೇಳ್ತೀನಿ. ಪ್ರೆಸ್ ಅಂತ ಹೇಳಿದ ತಕ್ಷಣ ನಾನು ಬಿಟ್ಬಿಡ್ತಾರೆ. 90th ಡೇಗೆ ಗೊತ್ತಾಗುತ್ತೆ ಇವರೆಲ್ಲ ಬೆಂಗಳೂರಲ್ಲಿ ಸತ್ತು ಅಂತ. ಅವಾಗ ಎಷ್ಟು ನನಗೆ ಟೆನ್ಷನ್ ಆಗಿದೆ. ಆ ರಾಜೀವ್ ಗಾಂಧಿ ಡೆತ್ನ ಯಾಕೆ ತೋರಿಸ್ಲಿಲ್ಲ ಅಂದರೆ ನನಗೆ ಭಯ ಆಯಿತು, ಫಿಲ್ಮ್ ಇಲ್ಲಿ ಬ್ಯಾನ್ ಮಾಡ್ಬಿಡ್ತಾರೆ. Namaskara, welcome to Kannada Film Club podcast. So off late we've been doing a lot of new gen filmmakers though podcast ಮಾಡ್ತಾ ಇದ್ವಿ. But for a change we thought we will also interview a senior director because we came across the fact that he is re-releasing one of his old films ಅಂತ. So ಹಂಗಾಗಿ let's welcome senior director AMR Ramesh to our podcast. Sir, ಸ್ವಾಗತ. ನಮಸ್ಕಾರ. ಸರ್, ಮೊದಲನೇದಾಗಿ ಟು ಬಿಗಿನ್ ವಿತ್ ನಿಮ್ಮ ಪರಿಚಯ ಅವಶ್ಯಕತೆನೇ ಇಲ್ಲ, ನಮ್ಮ ಕ್ಲಬ್ ಮೆಂಬರ್ಸ್ಗೆಲ್ಲ ಖಂಡಿತವಾಗ್ಲೂ ಪರಿಚಯ ಇದೆ. ಆ್ಯಂಡ್ ಸೈನೈಡ್ ಎಲ್ಲ ಆಗಿನ ಕಾಲಕ್ಕೇನೆ ಇಟ್ ಹ್ಯಾಡ್ ಮೇಡ್ ಅ ಲಾಟ್ ಆಫ್ ನಾಯ್ಸ್ ವಿತೌಟ್ ಎನಿ ಸ್ಟಾರ್ ವ್ಯಾಲ್ಯೂ, ಬರೇ ಕಂಟೆಂಟ್ ಇಟ್ಕೊಂಡು ತುಂಬಾ ಹೆಸರು ಮಾಡಿರೋಂತಹ ಒಂದು ಕಲ್ಟ್ ಕ್ಲಾಸಿಕ್ ಕ್ಯಾಟಗರಿಯಲ್ಲೂ ನಿಂತಿದೆ ಸಿನಿಮಾ. ಇವಾಗ ನಾವು ಕೇಳ್ಪಟ್ವಿ ಯು ಬೀನ್ ಪ್ಲಾನಿಂಗ್ ಟು ರೀ-ರಿಲೀಸ್ ಸೈನೈಡ್ ಅಂತ. ಒನ್ ಗ್ರೇಟ್ ಥಿಂಗ್, ವಿ ಆರ್ ಹ್ಯಾಪಿ ಅಬೌಟ್ ಇಟ್. ಬಟ್ ಇನ್ನೊಂದು ಕಡೆ ಕಾಳಜಿ ಏನಂದರೆ ಸರ್, ಈಗಿನ ಕಾಲಘಟ್ಟದಲ್ಲಿ ಅಂದರೆ ಇವಾಗಿನ OTT ಸ್ಪೇಸಲ್ಲಿ ಕನ್ನಡದಲ್ಲಿ ಜನ ಥಿಯೇಟ್ರಿಗೆ ಬರ್ತಾ ಇಲ್ಲ, ನೋಡ್ತಾ ಇಲ್ಲ ಕನ್ನಡ ಸಿನಿಮಾಗಳನ್ನ, ಎಸ್ಪೆಷಲಿ ನಾನ್ ಸ್ಟಾರ್ ಫಿಲ್ಮ್ಸ್. ಸೊ ಬಿಗ್ ನೇಮ್ಸ್ ಇಲ್ದಲೇ ಇರೋ ಚಿತ್ರಗಳಿಗೆ ಜನ ದೇರ್ ಪ್ರೆಫರಿಂಗ್ ಟು ವಾಚ್ ಇಟ್ ಆನ್ OTTs ಅಂತ ಒಂದು ವರ್ಗದ ಒಂದು ವಾದ ಇದೆ. ಅದ್ರ ಮೇಲೆ ನೀವೇನು ಹೇಳ್ತೀರಿ ಸರ್? ವಾಟ್ ಈಸ್ ಯುವರ್ ಥಾಟ್ಸ್ ಆನ್ ರೀ-ರಿಲೀಸ್? ಆ್ಯಕ್ಚುಲಿ ನಾವು ಈ ಫಿಲಮ್ ರಿಲೀಸ್ ಮಾಡಿದ್ದು 2006 ಈಗ ಆಲ್ಮೋಸ್ಟ್ 18 ಇಯರ್ಸ್ ಆಗೋಯ್ತು. 18th ಇಯರ್. ಓಕೆ, ಪಾಸ್ಟ್ 18th ಇಯರ್. ಅದು ಜೂನಲ್ಲೇ ರಿಲೀಸ್ ಮಾಡಿದೆ ಫಸ್ಟು. ಅದಾದಮೇಲೆ ದುನಿಯಾ ಬಂತು, ಅದೇ ಇಯರು ಮುಂಗಾರು ಬಂತು. ನಮ್ಮ 3 ಜನಕ್ಕೂ ಸ್ಟೇಟ್ ಅವಾರ್ಡ್ಸ್. ಈ 3 ದೊಡ್ಡ ಫಿಲ್ಮ್ಸ್ ಹಿಟ್ಟಾಯಿತು. ನಂದು ದೊಡ್ಡ ಫಿಲಮ್ ಅಲ್ಲ, ಚಿಕ್ಕ ಫಿಲಮ್ ಆಗಿತ್ತು, ನಮಗೂ ಹಿಟ್ಟಾಯಿತು. ಆವಾಗ ಥಿಯೇಟ್ರಿಗೆ ಮ್ಯಾನೇಜರ್ಸ್ ಎಲ್ಲ ಫೋನ್ ಮಾಡಿ ಹೇಳೋರು, ಸರ್ ಇದು ಯಾವ ಕ್ರೌಡ್ ಅಂತ ಗೊತ್ತಿಲ್ಲ ನಮಗೆ, ನಾರ್ಮಲ್ ಆಗಿ ಬರೋ ಕ್ರೌಡ್ ಅಲ್ಲ ಸರ್ ಇದು, ನಿಮ್ಮ ಫಿಲ್ಮ್ ಬೇರೆ ಯಾವುದೋ ಒಂದು ಕ್ರೌಡ್ ಬರ್ತಾ ಇದೆ, ಫಿಲ್ಮೇ ನೋಡಿದೆ. ಅವಾಗ ನನಗೆ ಸುಮಾರು ಜನ ಹೋದಾಗ ಥಿಯೇಟ್ರ್ ಹತ್ರ ಹೋದಾಗ ಹೇಳೋರು, ಸರ್ ನಮ್ಮ ತಾತ ಬಂದು 30 ಇಯರ್ಸಿಂದ ಸಿನಿಮಾನೇ ನೋಡಿಲ್ಲ, ನಿಮ್ಮ ಸಿನಿಮಾ ನೋಡಬೇಕು ಅಂತ ಆಸೆಪಟ್ಟು ಕರ್ಕೊಂಬಂದಿದ್ದೀನಿ. ಈ ಥರ ಒಂದು ಕ್ರೌಡ್ ಬಂದಿದ್ದು. ಆದಮೇಲೆ ನನಗೊಂದು ಚಿಕ್ಕವಾಗ ಡ್ರಾಬ್ಯಾಕ್ ಏನಂದರೆ ಸೋಷಿಯಲ್ ಮೀಡಿಯಾ ಅವೇರ್ನೆಸ್ ಇರಲಿಲ್ಲ ನಮಗೆ ಅಷ್ಟು 2006 ನಮಗೆ ಸೋಷಿಯಲ್ ಮೀಡಿಯಾ ಅವೇರ್ನೆಸ್ ಅಷ್ಟಿಲ್ಲ. ಇವಾಗ ಬಂದಿದ್ರೆ ಬೀನ್ ವೆರಿ ಗುಡ್ ನಮಗೆ ಕಾಂಪಿಟೇಷನಲ್ಲಿ ಐ ಥಿಂಕ್ ಒಂದು ನ್ಯಾಷನಲ್ ಲೆವೆಲಲ್ಲಿ ಹೆಸರು. ಬಟ್ ಇಟ್ ವೆಂಟ್ ಟು ಸೋ ಮೆನಿ ಇಂಟರ್ನ್ಯಾಷನಲ್ ಫೆಸ್ಟಿವಲ್ಸ್. ಐ ಗಾಟ್ ಎ ವೆರಿ ಗುಡ್ ನೇಮ್, ವಿ ಗಾಟ್ ಎ ಸ್ಟೇಟ್ ಅವಾರ್ಡ್ಸ್, ಫಿಲ್ಮ್ ಫೇರ್ ಅವಾರ್ಡ್ ಎಲ್ಲ ಬಂತು ನಮಗೆ. ಈಗ 18 ಇಯರ್ಸ್ ಆದಮೇಲೆ ಒಂದು ದೊಡ್ಡ ಜನ್ರೇಷನ್ ಗ್ಯಾಪ್ಗೆ ಫಿಲ್ಮು ಅವಾಗ ಒಂದು ಕಲ್ಟ್ ಫಿಲ್ಮ್ ಅಂತ ನೀವು ಏನು ಹೇಳ್ತಿದ್ದೀರ, ಅವಾಗೊಂದು ನ್ಯೂ ಥಿಂಗ್ ಇಟ್ ವಾಸ್. ಸ್ಟೋರಿ ಅನ್ನೋದಿದೆಯಲ್ಲ, ಅದು ಆಲ್ರೆಡಿ ಶಿವರಾಸನ್ ಕಥೆ ಅಂತ ಗೊತ್ತಾಗಿತ್ತು. ರಾಜೀವ್ ಗಾಂಧಿ ಅಸಾಸಿನೇಷನ್ ಆದ್ಮೇಲೆ ನೀವು ಬಂದರು, ಇಲ್ಲಿ ಸತ್ರು ಅಂತ ಎಲ್ರಿಗೂ ಗೊತ್ತು. ಕ್ಯೂರಿಯಾಸಿಟಿ ಇಲ್ಲ, ಬಂದಿದ್ದಾರೆ ಅಂತ ಗೊತ್ತಾಗೋಗಿದೆ, ಇಲ್ಲೇ ಸತ್ತಿದ್ದಾರೆ ಅಂತ ಇದ್ದಾರೆ. ಆ ಸಸ್ಪೆನ್ಸ್ ಹೊರಟೋಯ್ತು. ದೆನ್ ಸ್ಟಾರ್ ಕ್ಯಾಸ್ಟ್ ಇಲ್ಲ ಫಿಲಮಲ್ಲಿ, ನೋ ಕಾಮಿಡಿ, ನೋ ಫೈಟ್ಸ್, ನೋ ಸ್ಟಾರ್ ಕ್ಯಾಸ್ಟ್. ಈ ಥರ ಒಂದು ಫಿಲಮು ಹೆಂಗೆ ಹಿಟ್ಟಾಗಕ್ಕೆ ಸಾಧ್ಯ? ಸ್ಕ್ರೀನ್ ಪ್ಲೇನಲ್ಲಿ ನಿಲ್ಲಿಸ್ಬೇಕಾಗಿತ್ತು ನಾವು. ಆ ಸ್ಕ್ರೀನ್ ಪ್ಲೇ ಮಾಡಿದಾಗ ಜನಕ್ಕೆ ಎಷ್ಟು ಇಷ್ಟ ಆಗುತ್ತೆ ಅಂದರೆ, ಒಂದು ಕಂಟೆಂಟ್ ಇದ್ದರೆ ಜನಕ್ಕೆ ನೀಟಾಗಿ ಹೇಳಿದ್ರೆ ಏನು ನಡೀತು ಅಂತ
ಒಂದೇ ಒಂದು ಕ್ಯೂರಿಯಾಸಿಟಿ, ಎಕ್ಸಾಕ್ಟಾಗಿ ಏನಾಯಿತು ಜನಕ್ಕೆ ಗೊತ್ತಿರಲಿಲ್ಲ. ಈ ಥರ ಬಂದರು, ಇದ್ದರು, ಸತ್ರು ಅಂತ ಹೇಳಿದರು ಪೇಪರ್ನಲ್ಲೆಲ್ಲ. ಒಳಗಡೆ ಏನು ನಡೀತು ಅಂತ ಹೇಳೋದು ಯಾರು? ಆ ರಿಸರ್ಚ್ ಒಂದು 25 ವರ್ಷ ನಾನು ಮಾಡಿದ್ದಿಲ್ಲ. ನನಗೆ ಇಟ್ ವಾಸ್ ಹೆಲ್ಪ್ ಮೀ. ಅದನ್ನು ಆ್ಯಸ್ ಇಟ್ ಈಸ್ ಏನು ನಡೀತು ಅದು ಹಾಗೆ ಪ್ರೆಸೆಂಟ್ ಮಾಡಿದೆ. ಕ್ಯೂರಿಯಾಸಿಟಿ ಇತ್ತು ಜನಕ್ಕೆ. ದೆನ್ ಇಮ್ಮಿಡಿಯೇಟ್ಲಿ ಜನ ನನಗೆ ಎಲ್ಲ ಕಡೆ ಎಲ್ಲೋದ್ರು ಫೆಸ್ಟಿವಲ್ಸು, ಥಿಯೇಟ್ರಲ್ಲಿ ಸೆಮಿನಾರ್ಸು ಎಲ್ಲ ಮಾಡ್ತಿದ್ವಿ ಕಾಲೇಜಸಲ್ಲಿ ಮತ್ತು ಪೊಲೀಸ್ ಆಫೀಸರ್ಸ್. ಇದ್ರಲ್ಲಿ ರಾಜೀವ್ ಗಾಂಧಿ ಡೆತ್ ಯಾಕೆ ತೋರಿಸ್ಲಿಲ್ಲ ಅಂತಾನೆ ಎಲ್ಲರೂ ನನ್ನ ಕೇಳ್ತಾ ಇದ್ದೀನಿ. ಆ ರಾಜೀವ್ ಗಾಂಧಿ ಡೆತ್ ಯಾಕೆ ತೋರಿಸ್ಲಿಲ್ಲ ಅಂದ್ರೆ ನನಗೆ ಭಯ ಇತ್ತು ಫಿಲ್ಮ್ ಇಲ್ಲಿ ಬ್ಯಾನ್ ಮಾಡ್ಬಿಡ್ತಾರೋ ಏನೋ ಅಂತ. ನಾವು ಅವಾಗ ಇನ್ನು ಕೋರ್ಟಲ್ಲೇ ಇತ್ತು ಸುಮಾರು ವಿಷಯಗಳು. ನೌ ಐ ಗಾಟ್ ಮೋರ್ ಇನ್ಫಾರ್ಮೇಶನ್ ಒನ್ಸ್ ಐ ವೆಂಟ್ ಆಫ್ಟರ್ 2006 ಆದ್ಮೇಲೆ. ಮತ್ತೆ ಪ್ರಭಾಕರ್ ಇದ್ದಿದ್ದ ಜಾಗಕ್ಕೆ ಶ್ರೀಲಂಕಾಗೆ ಒಂದು 6 ಸಲ ಹೋದೆ, ಮತ್ತೆ ಆಲ್ ಓವರ್ ದ ವರ್ಲ್ಡ್ ಟೂರ್ ಮಾಡಿ LTT ಅವ್ರ ಹತ್ರ ಎಲ್ಲ ಮೆಟೀರಿಯಲ್ ಕಲೆಕ್ಟ್ ಮಾಡ್ಕೊಂಡೆ, ಇಂಡಿಯನ್ ರಾ ಅವ್ರ ಹತ್ರ ಕಲೆಕ್ಟ್ ಮಾಡ್ಕೊಂಡೆ, ಮತ್ತೆ IPKF ಹೋಗಿದ್ದು ಎಲ್ಲ ಸೀನಿಯರ್ ನಮ್ಮ ಜನರಲ್ಸ್ ಹತ್ರ ಮೀಟ್ ಮಾಡಿ, ಅವ್ರ ಮೇಜರ್ ಜನರಲ್ಸ್ ಹತ್ರ ಎಲ್ಲ ಮೀಟ್ ಮಾಡಿ ಅವ್ರ ಹತ್ರ ಮೆಟೀರಿಯಲ್ಸ್ ತೊಗೊಂಡೆ, ಎಕ್ಸಾಕ್ಟಾಗಿ ಏನಾಯಿತು ಅಂತೆಲ್ಲ ತೊಗೊಂಡು ಅದಾದಮೇಲೆ ಕ್ಲೀನಾಗಿ ಈಗ ಪಾರ್ಟ್ 1 ಅಂತೆ ಪಾರ್ಟ್ 2 ಅಂತ ಹೇಳಿ ರಿಲೀಸ್ ಮಾಡ್ತಾ ಇದ್ದೀವಿ ಸೈನೆಡ್. ಈಗ ಅದು ಶೂಟಿಂಗ್ ಸ್ಟಾರ್ಟ್ ಮಾಡಕ್ ಮುಂಚೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೇಕಲ್ಲ ನಾನು. ಸೈನೆಡ್ ಅಂತ ಒಂದು ಫಿಲ್ಮ್ ಯಾವುದು, ಇದನ್ನ ಇದಕ್ಕೆ ಪ್ರೀಕ್ವೆಲ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಅದಕ್ಕೋಸ್ಕರ ಈ ಸೈನೆಡ್ನ ಈಗ ಜನಗಳ ಮುಂದೆ ತರಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ಸೊ ದ ಪ್ರೀಕ್ವೆಲ್ ಇಸ್ ಮೋರ್ ಅಬೌಟ್ ದ ಅಸಾಸಿನೇಷನ್. ಎಸ್, ಅಂದ ಇದು 9 ಮೆಂಬರ್ ಅಸಾಸಿನೇಷನ್ ಟೀಮ್ ಎಕ್ಸಾಕ್ಟ್ ಆಗಿ ಯಾವತ್ ಬಂದು ಲ್ಯಾಂಡ್ ಆದ್ರು, entire process with crystal clear. I will tell 30 ಇವತ್ತು 91 ಅಲ್ಲಿ ಆಗಿತ್ತು, 30 years ಬ್ಯಾಕ್ ಏನಾಯ್ತು ಅಂತ ಹೇಳಿ ಜನಕ್ಕೆ ಹೇಳಕ್ಕೆ. ಅವಾಗ ನಮ್ಗೆ ಅಷ್ಟು ಮೀಡಿಯಾನು ಇಲ್ಲ, ಕವರೇಜ್ ಇಲ್ಲ, ಪೇಪರ್ನಲ್ಲೂ ಜಾಸ್ತಿ ಬರ್ತಿರ್ಲಿಲ್ಲ, ಕಮ್ಮಿ ಬರ್ತಿತ್ತು. ಒಳಗಡೆ ಏನು ನಡೀತು ಅವತ್ತು ಎಕ್ಸಾಕ್ಟಾಗಿ ಎಷ್ಟು ಜನ ಬಂದರು, ಯಾರ್ಯಾರು ಬಂದರು, ಯಾವ ಜಾಗದಲ್ಲಿ ಲ್ಯಾಂಡ್ ಆದರು ತಮಿಳ್ನಾಡಲ್ಲಿ, ಮತ್ತೆ ಎಲ್ಲೆಲ್ಲಿ ಯಾವ್ದಾದ್ರು ಮನೆಗೆ ಹೋದ್ರು, ಹೆಂಗೆ ಪ್ಲಾನ್ ಮಾಡಿದ್ರು, ಹೆಂಗೆ ರಾಜೀವ್ ಗಾಂಧಿ ಅಸಾಸಿನೇಟ್ ಮಾಡಿದ್ರು ಅಂತ ಹೇಳಿ ಈಗ ಕ್ಲೀನಾಗಿ ಬಿಚ್ಚಿ. ವಂಡರ್ಫುಲ್ ಸರ್ ವೆರಿ ಕ್ಲಿಯರ್ ಅಬೌಟ್ ನೀವು ಏನಕ್ಕೆ ರಿಲೀಸ್ ಮಾಡ್ತೀರಾ ಅನ್ನೋದು ಒಂದು ಕ್ಲಾರಿಟಿ ಸಿಕ್ತು. ಬಿಕಾಸ್ ಒಂದು ಅವೇರ್ನೆಸ್ ಬರುತ್ತೆ ಆ್ಯಂಡ್ ಅದೊಂದು ಕಂಟಿನ್ಯೂಟಿ ಥರ ಪ್ರೀಕ್ವೆಲ್ ಕೊಡ್ತೀರಾ ಅನ್ನೋದು ನ್ಯೂ ಜನ್ಗೆ ಅದು ಅಡ್ಯಾಪ್ಟ್ ಆಗುತ್ತೆ ಸ್ಟೋರಿನ, ಅದು ಗೊತ್ತಾಯ್ತು ಸರ್. ಬಟ್ ಇಲ್ಲಿ ಒಂದು ಎಕ್ಸ್ಟೆಂಡೆಡ್ ಕ್ವಶನ್ ಏನಂದ್ರೆ, ಇದನ್ನು ಥಿಯೇಟ್ರಿಕಲಲ್ಲೇ ರಿಲೀಸ್ ಯಾಕೆ, ಯಾವುದೋ ಒಂದು ಲೀಡಿಂಗ್ OTTಯಲ್ಲೂ ತರ್ಬೋದಿತ್ತಲ್ವಾ ಅಂತ. ಈಗ ತಾವು ಹೇಳ್ದಂಗೆ ಕ್ರೌಡ್ ಥಿಯೇಟ್ರಿಗೆ ಬರ್ತಿಲ್ಲ ಅನ್ನೋದಕ್ಕೆ ಇವಾಗ ಮಲಯಾಳಂ ಫಿಲ್ಮ್ಸ್ಗೆಲ್ಲ ಹೋಗ್ತಾ ಇದ್ದಾರೆ, ಒಳ್ಳೊಳ್ಳೆ ತಮಿಳ್ ಫಿಲ್ಮ್ಸ್ಗೆ ಹೋಗ್ತಾ ಇದ್ದಾರೆ, ಕನ್ನಡ ಫಿಲ್ಮ್ಸ್ಗೆ ಯಾಕೆ ಬರ್ತಿಲ್ಲ ಅಂದಾಗ ನಾವೇನರಲ್ಲಿ ಹಿಂದೆ ಬಿದ್ದಿದ್ದೀವಿ ಅಂತ ನಾವು ಯೋಚನೆ ಮಾಡಬೇಕು. ಇವಾಗ ಕ್ರೌಡ್ನ ಕರ್ಕೊಂಬರ್ಬೇಕಾದ್ರೆ ಏನಾದರೂ ಒಂದು ಹೊಸ ಕಂಟೆಂಟ್ ಇರಬೇಕು. ಹೊಸ ಕಂಟೆಂಟಲ್ಲಿ ಓಕೆ ಅವಾಗ ಬಂದಿತ್ತು, ಈ ಪಿಕ್ಚರ್ ಯಾಕೆ ಹಿಟ್ಟಾಗಿತ್ತು ಅಂತ ಈಗ ನೋಡೋಕೆ ಅದೊಂದು ಕ್ಯೂರಿಯಾಸಿಟಿ ಇರ್ಬೋದು ಅಂತ ನನ್ನ ಮನಸ್ಸಲ್ಲಿ ಅನ್ನಿಸ್ತಿದೆ. ಇವಾಗಿನ ಜನ್ರೇಷನ್ ಕಿಡ್ಸ್ಗೆ 18 years ಬ್ಯಾಕ್ ನೀವು ಜಸ್ಟ್ ಇಮ್ಯಾಜಿನ್ ಮಾಡಿ, 30 years ಕಮ್ಮಿ ಯಾರಿದ್ದಾರೆ ಅವ್ರಿಗೆ ಕತೆ ಗೊತ್ತಿರೋಕ್ಕೆ ಸಾಧ್ಯನೇ ಇಲ್ಲ. ಬಿಕಾಸ್ ಅವಾಗ 18 years ಬ್ಯಾಕ್ ನಾನು ರಿಲೀಸ್ ಮಾಡಿದ್ದು ಅಂದರೆ ಅವಾಗ 12 years ಇರ್ತಾರೆ ಅವರು. 12 yearsಗೆ ಅಷ್ಟು ಡೈಜೆಸ್ಟ್ ಮಾಡ್ಕೊಳಕ್ಕೆ ಅನ್ಸಿರಲ್ಲ. ದಟ್ ಮೀನ್ಸ್ ಯು ಕ್ಯಾನ್ ಇಮ್ಯಾಜಿನ್ ದಟ್ 30 years, ಹೂ ಈಸ್ 30 years, ದೇ ಹ್ಯಾವ್ ನಾಟ್ ಸೀನ್ ದಿಸ್ ಫಿಲ್ಮ್ ಪ್ರಾಪರ್ಲಿ. ಇವಾಗ 30 years ವರೆಗೂ ಇವಾಗ ಹೊಸ ಜನ್ರೇಷನ್ಗೆ ಈ ಫಿಲ್ಮು ಅವಾಗ ರಾಜೀವ್ ಗಾಂಧಿ ಅಸಾಸಿನೇಟ್ ಮಾಡಿದ್ಮೇಲೆ ಒಂದು ಗ್ಯಾಂಗು ಬ್ಯಾಂಗ್ಳೂರಿಗೆ ಬರುತ್ತೆ, ನಮ್ಮೂರಿಗೆ ಬಂದು ಅವ್ರು 20 days ಏನು ಮಾಡಿದ್ರು, ಎಕ್ಸಾಕ್ಟಾಗಿ ಎಲ್ಲಿ ಹೋದ್ರು, ಯಾವ ಏರಿಯಾಗೆ ಹೋದ್ರು, ಪುಟ್ಟೇನಹಳ್ಳಿಯಿಂದ ಕೋಣನಕುಂಟೆ ಹೆಂಗೆ ಹೋದ್ರು, ಇಂದಿರಾನಗರ ಮನೆಗೆ ಹೇಗೆ ಬಂದರು, ಪ್ರತಿಯೊಂದು ಅವತ್ತು ಡೇ ವೈಸ್ ಹೇಳ್ತೀನಿ ಏನು ನಡೀತು ಆ ಜಾಗದಲ್ಲಿ ಅಂತ. ಅವಾಗ ಜನಗಳಿಗೆ ಗೊತ್ತಾಗುತ್ತೆ, ಓಕೆ ನಾವೆಲ್ಲ ಈ ಟೈಮಲ್ಲಿ ರಾಜೀವ್ ಗಾಂಧಿ ಅಂತ ಒಬ್ಬರು ಇದ್ರು, ಎಕ್ಸ್-ಪ್ರೈಮ್ ಮಿನಿಸ್ಟರ್ ಹತ್ಯೆ ಮಾಡಿದ್ಮೇಲೆ ಇಂಡಿಯಾಲಿ. ಆ್ಯಂಡ್ ಒನ್ ಮೋರ್ ಥಿಂಗ್ ಐ ಜಸ್ಟ್ ವಾಂಟೆಡ್ ಟು ಟೆಲ್ ಇನ್ ದಿಸ್ ಹ್ಯೂಮನ್ ಬಾಂಬ್ ಈಸ್ in the history of mankind, this was the first human bomb in the history. ಇದುವರೆಗೂ ಹ್ಯೂಮನ್ ಬಾಂಬ್ ಅನ್ನೋ ಕಲ್ಚರೇ ಇಲ್ಲ. ರಾಜೀವ್ ಗಾಂಧಿನ ಕೊಂದಾಕಿದ್ ಫಸ್ಟ್ ಹ್ಯೂಮನ್ ಬಾಂಬ್. ಯಾರಿಗೂ ಹ್ಯೂಮನ್ ಬಾಂಬ್ ಅನ್ನೋ ಒಂದು ಬಾಂಬ್ ಇದೆ ಅಂತಾನೆ ಯಾರಿಗೂ ಗೊತ್ತಿರಲಿಲ್ಲ. ಈಗ ನಾವು ನೋಡ್ತಾ ಇದೀವಿ ISIS ಮತ್ತೆ ಈ ತರದ್ದೆಲ್ಲ. ಇವಾಗ 33 years, you just imagine, it was the first in the history of mankind ಅಂತ ಹೇಳ್ತಾ ಇದ್ದೀವಿ. ಅವಾಗ ಪೊಲೀಸರು ಏನ್ ಮಾಡಿದ್ರು, ಫಸ್ಟ್ ಡೇ ಆಫ್ಟರ್ ಕಿಲಿಂಗ್ ಆಫ್ ರಾಜೀವ್ ಗಾಂಧಿ ಮ್ಯಾಟ್ನೆಲ್ಲ ತೆಗೆದು ನೋಡ್ತಿದ್ರು ಬಾಂಬ್ ಪ್ಲಾಂಟ್ ಆಗಿದ್ಯಾ ಅಂತ. ಹೊರಗಡೆಯಿಂದ ಹೊಡೆದಿದಾರ ಯಾರಾದ್ರೂ, ಸ್ಟೈಪ್ ಬರ್ತಾರದ್ರಲ್ಲಿ ದೊಡ್ಡ ಇದ್ರಲ್ಲಿ ಏನಾದ್ರು ಹೊಡೆದಿದಾರ ಅಂತ ಆ ಥರ ಎಲ್ಲ ಯೋಚನೆ ಮಾಡ್ತಿದ್ರು ಫಸ್ಟ್ ಡೇ. ಅಂಟಿಲ್ ಅನ್ಲೆಸ್ ದೇ ಗೆಟ್ ಟು ಸಿ ದಟ್ ಅನ್ಕ್ಲೈಮ್ ಬಾಡಿ, ಆ ಬಾಡಿ ಚೆಸ್ಟ್ಗೆ ಮತ್ತೆ ಇಲ್ಲಿ
ಹೊಟ್ಟೆ ಮೇಲೆ ಹಾಕೊಂಡಿದ್ದು ಬ್ಲಾಸ್ಟ್ನಲ್ಲಿ ಹಾಕೊಂಡಿದ್ದು ಹ್ಯೂಮನ್ ಬಾಂಬು ಒಂದು ಅನ್ಕ್ಲೈನ್ ಬಾಡಿ ಸಿಗುತ್ತೆ, 2 ಕಾಲು ಸಿಗುತ್ತೆ, 2 ಕೈ ಸಿಗುತ್ತೆ, ತಲೆ ಸಿಗುತ್ತೆ, ಈ ಪೋರ್ಷನ್ ಮಾತ್ರ ಇಲ್ಲ. ಅದೇ ಕ್ಯೂರಿಯಾಸಿಟಿ, ಅದ್ರ ಬೇಸ್ಡ್ ಮೇಲೆ ಆ ವೆಲ್ಕ್ರೋ ಎಲ್ಲ ನೋಡಿ, ಎಲ್ಲ ಪೆಲೆಟ್ಸ್ ಎಲ್ಲ ಎಲ್ಲೆಲ್ಲಿ ಪಾಸ್ ಆಗಿದೆ ಅದ್ರದ್ದೆಲ್ಲ ಸಿಕ್ಕಿ, ಆ ಗ್ರೀನ್ ಸಲ್ವರ್ ಕಮಿಸ್ದೆಲ್ಲ ಮೆಟೀರಿಯಲ್ ಸಿಕ್ಕಿ, ಅದು ಮ್ಯಾಚ್ ಮಾಡಿದಾಗಲೇ ಸೆಕೆಂಡ್ ಡೇ ಆದಮೇಲೆ ಗೊತ್ತಾಗಿದ್ದು ಇಟ್ ವಾಸ್ ಎ ಹ್ಯೂಮನ್ ಬಾಂಬ್. ಅಲ್ಲಿವರೆಗೂ ಯಾರಿಗೂ ಗೊತ್ತಿಲ್ಲ ಹ್ಯೂಮನ್ ಬಾಂಬ್ ಅಂತ. ಆ ಥರ ಒಂದು ಕಲ್ಚರೇ ಯಾರು ನೋಡಿರಲಿಲ್ಲ ವರ್ಲ್ಡಲ್ಲಿ. ಸಾರಿ, ಫಸ್ಟು ಅದು ಇತ್ತು ಅಂತಾರೆ. ವಾರಲ್ಲಿ ಜಾಪನೀಸ್ ಅವರು ಕಾಲು ಕಟ್ಕೊಂಡು ಆ ಟ್ಯಾಂಕರ್ ಕೆಳಗಡೆ ಮಲಗಿದ್ರು ಅಂತ ಹೇಳ್ತಾರೆ. ವಾರಲ್ಲಿ ನಡೆದಿತ್ತು ಅದು 40s, 1940s. 1991 ಪೊಲಿಟಿಕಲ್ ಲೀಡರ್ನ ಅಸಾಸಿನೇಟ್ ಮಾಡೋಕ್ಕೋಸ್ಕರ ಒಂದು ಹ್ಯೂಮನ್ ಬಾಂಬ್ ಒಂದು ಇದೆ ಅಂತ ಗೊತ್ತಿರಲಿಲ್ಲ. ದಟ್ ವಾಸ್ ದ ಫಸ್ಟ್ ಹ್ಯೂಮನ್ ಬಾಂಬ್ ಇನ್ ದ ವರ್ಲ್ಡ್ ಅಂತ ಹೇಳ್ತಾರೆ. Got it, sir. Got it. Very clear. This I just wanted to tell the audience that ಈ ಥರ ಒಂದು ಇನ್ಸಿಡೆಂಟ್ ನಡೆದಿದೆ, ದಯವಿಟ್ಟು ತಿಳ್ಕೊಳ್ಳಿ, ನಮ್ಮ ಇಂಡಿಯನ್ ಹಿಸ್ಟ್ರಿಲೇ ಇದು ನಡೆದಿದೆ ಅಂತ ಹೇಳಕ್ ಹೋಗ್ತಾ ಇದ್ದೀನಿ. ಗ್ರೇಟ್ ಸರ್, ಗ್ರೇಟ್. ಇನ್ನೊಂದು ಪ್ರಶ್ನೆ ಏನು ಬರುತ್ತೆ ಅಂದರೆ ಸರ್, ಇವಾಗ ಡಾಕ್ಯೂ ಡ್ರಾಮಾ ಅಂತ ಒಂದೇನು ಜಾನ್ರಾ ಇದೆ, ಒಂದು ರಿಯಲ್ ಇನ್ಸಿಡೆಂಟ್ ಬೇಸ್ಡ್ ಫಿಲಮ್ಸ್. ಯು ಆರ್ ಒನ್ ಆಫ್ ದ ಪೈನಿಯರ್ಸ್ ಇನ್ ದಟ್ ಜಾನ್ರಾ. ರೀಸೆಂಟ್ಲಿ ನಾವು ಕೇಳ್ಪಟ್ವಿ, ಯು ಆರ್ ಆಲ್ಸೋ ಡೆವಲಪಿಂಗ್ ಸೀರೀಸ್ ಆನ್ ವೀರಪ್ಪನ್ ಸಬ್ಜೆಕ್ಟ್ ಅಂತ. ಸೊ 2 ಪ್ಯಾರಲಲಿ ವರ್ಕ್ ನಡೀತಿದೆಯಾ, ಅಲ್ಲ ಇದು ಬಂದ್ಮೇಲೆ ಅದು ಬರುತ್ತಾ, ಇಲ್ಲ ಹೇಗೆ? ಈಗ ವೀರಪ್ಪಂದು 6 ಎಪಿಸೋಡ್ಸ್ ಕಂಪ್ಲೀಟ್ ಮಾಡಿಬಿಟ್ಟಿದ್ದೀನಿ. ಅದು ವೀರಪ್ಪನ್ ಬಂದು ಚೈಲ್ಡ್ಹುಡ್ ಇಂದ 93 ಮಾಡಿದ್ದೀನಿ. ಈಗ 93 ಆದ್ಮೇಲೆ ಶಂಕರ್ ಬಿದ್ರಿ ಅವ್ರು ಎಂಟ್ರಿ ಆಗುತ್ತೆ. ವೀರಪ್ಪನ ಹತ್ರ ಅವಾಗ ಒಂದು 180 ಜನ ಇರ್ತಾರೆ. ವೀರಪ್ಪಂದು ಆರ್ಮಿ ಹೆಂಗಿತ್ತು ಅಂದ್ರೆ 180 ಪೀಪಲ್ ಅವ್ರಿಗೂ ಇರ್ತಾರೆ. ಶಂಕರ್ ಬಿದ್ರಿ ಅವರು 93ಗೆ ಅವ್ರನ್ನ ಅಪಾಯಿಂಟ್ ಮಾಡ್ತಾರೆ STF ಚೀಫ್ ಆಗಿ. ಆ 93 ಇಂದ 96 ವರೆಗೂ ಆಲ್ಮೋಸ್ಟ್ ಆಲ್ ಕಿಲ್ಸ್ ಎವ್ರಿಬಡಿ. ದಟ್ ಮೀನ್ಸ್ ಟಾಡಾಲ್ ಹಾಕ್ಬಿಡ್ತಾರೆ ಅವ್ರನ್ನೆಲ್ಲ. ಟಾಡಾಲಿ ಒಂದು 60-70 ಜನ ಹಾಕ್ತಾರೆ, ಒಂದು 70-80 ಎನ್ಕೌಂಟರ್ಸ್ ಆಗ್ಬಿಡುತ್ತೆ ವೀರಪ್ಪನ್ ಗ್ಯಾಂಗ್ನ. ಆ ವೀರಪ್ಪನ್ ಗ್ಯಾಂಗ್ನಲ್ಲಿ ಬರೀ 4 ಜನ ಮಾತ್ರ ಉಳಿತಾರೆ ಲಾಸ್ಟ್ಗೆ. ಅವರು ಲಾಸ್ಟ್ ಇನ್ನೇನು ಅವರು DIGಗೆ ಪ್ರಮೋಷನ್ ಆಗಿ ಅವರು IG ಪ್ರಮೋಷನ್ ಆಗಿ ಬರ್ತಾರೆ, ಆವಾಗ ವೀರಪ್ಪನ್ ಆಚೆ ಬರ್ತಾನೆ. ಅಲ್ಲಿವರೆಗೂ ಒಂದು ಐಡೌಟ್ ಕೊಟ್ಟಿರ್ತಾರೆ. ವೀರಪ್ಪನ್ ಅನ್ನೋನೇ ಸತ್ನ ಅನ್ನೋ ಥರ ಕ್ರಿಯೇಟ್ ಮಾಡ್ಬಿಡ್ತಾರೆ ಶಂಕರ್ ಬಿದ್ರಿ ಅವರು. ಅವ್ನು ಎಲ್ಲಿದ್ದಾನೆ ಅಂತಾನೆ ಗೊತ್ತಾಗಲ್ಲ, ಅವ್ನು ಓಡೋಗ್ಬಿಡ್ತಾನೆ ವೀರಪ್ಪನ್. ಅವ್ನು ಆ್ಯಕ್ಚುಲಿ ಒಂಥರ ಬಯಸ್ತ ಆ ಟೈಮಲ್ಲಿ. ಇವಾಗ ಅವನ್ನೆಲ್ಲ ಹೇಳ್ಬೋದು, ಬಟ್ ಅವನು ಏನೇನು ಮಾಡಬೇಕೋ ಮಾಡ್ತಾನೆ. ಶಂಕರ್ ಬಿದ್ರಿ ಮನೆಗೆ BTM ಲೇಔಟ್ ಕ್ಯಾಸೆಟ್ ಕಳಿಸ್ತಾನೆ, ನಿಮ್ಮ ಯಜಮಾನ್ರು ತಲೆ ತೆಗಿತೀನಿ ನಾನು ಅಂತ. ಅವರನ್ನ ಅವ್ನು ಸಾಯಿಸ್ಬೇಕು ಅಂತ ಅವ್ನು ಓಡಾಡ್ತಾ ಇರ್ತಾನೆ. ಶಂಕರ್ ಬಿದ್ರಿ ವೀರಪ್ಪನ ಹೊಡೆದಾಕ್ಬೇಕು ಅಂತ ಅವ್ರು ಓಡಾಡ್ತಾ ಇರ್ತಾರೆ. ಇಷ್ಟು ಕಥೆಗಳೆಲ್ಲ ಯಾರು ಹೇಳೇ ಇಲ್ಲ. ಅದನ್ನೆಲ್ಲ ನಾನು ವೆಬ್ ಸೀರೀಸಲ್ಲಿ ಮಾತ್ರ ಹೇಳೋಕ್ಕಾಗತ್ತೆ. ನಾನು ಅವಾಗ ನಾನು ಮಾಡಿದಾಗ ಒಂದು 2.5 hours ಅಟ್ಟಾಸಲ್ಲಿ ಎಲ್ಲ ಕಥೆ ಹೇಳೋಕ್ಕಾಗಲಿಲ್ಲ. ಬರೀ ಅವ್ನ ಎನ್ಕೌಂಟರ್ ಮಾತ್ರ ತೋರ್ಸೋಕ್ಕಾಯ್ತು, ಮತ್ತೆ ರಾಜ್ಕುಮಾರ್ ಎಪಿಸೋಡ್ ಮಾತ್ರ ತೋರಿಸಿದ್ದೆ. ಇವಾಗ ಫುಲ್ ಲಾಸ್ಟ್ ಆಗಿ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ 20 episodes. ಆಲ್ಮೋಸ್ಟ್ ಆಲ್ ಇಟ್ ವಿಲ್ ಬಿ ಅರೌಂಡ್ 18 hours. ವೀರಪ್ಪಂದು 18 hours ಐ ಎಕ್ಸ್ಪ್ಲೈನ್ ದ ಹೋಲ್ ಥಿಂಗ್. ಅದು ಒಂದು ಸೈಡ್. ಇವಾಗ ನಾನು ಪ್ಲಾನ್ ಮಾಡ್ತಿರೋದು ಆಗಸ್ಟಲ್ಲಿ ಅರೌಂಡ್ 30th ರಿಲೀಸ್ ಮಾಡಬೇಕು ಅಂತ. ಯಾವುದು ಸೈನೈಡು. 20th ರಾಜೀವ್ ಗಾಂಧಿ ಬರ್ತ್ಡೇ ಇದೆ, ಆಗಸ್ಟ್ 20th. ಅವತ್ತು CM ಅವ್ರಿಗೆ ತೋರಿಸಿ ನಮ್ಮ ಟ್ರೈಲರ್ ಕೂಡ ಪಾರ್ಟ್ 1ಗೆ ಪ್ರೀಕ್ವೆಲ್ಗೆ ಲಾಂಚ್ ಮಾಡೋಕ್ಕೆ ಪ್ಲಾನ್ ಮಾಡಿ ಐಮ್ ಡೂಯಿಂಗ್ ಆಲ್ ದಿಸ್. ಸರ್, ವೇರ್ ಡಸ್ ಯುವರ್ ಡಿಟರ್ಮಿನೇಷನ್ ಕಮ್ ಫಾರ್ ಡಾಕ್ಯೂ ಡ್ರಾಮಾ ಸರ್? ಅಂದರೆ ಇವಾಗ ಒಂದು ಇನ್ಸಿಡೆಂಟ್ ಬೇಸ್ ಮೇಲೆ ಸಿನಿಮಾ ಮಾಡೋ ಸುಮಾರು ಜನ ಫಿಲ್ಮ್ ಮೇಕರ್ಸ್ ಇದ್ದಾರೆ, ಬಟ್ ನಿಮ್ಮ ಒಂದು ರಿಸರ್ಚ್ ಮೆಥಡಾಲಜಿ, ಒಂದು ಅಪ್ರೋಚ್ ತೊಗೊಂಡ್ರೆ ತುಂಬ ಇನ್ ಡೀಟೇಲ್ಡ್ ಇರುತ್ತೆ, ತುಂಬ ಚಿಕ್ಕ ಚಿಕ್ಕ ನ್ಯೂಯಾನ್ಸಸ್ನು ಅಟೆಂಡ್ ಮಾಡ್ತೀರಾ. ಸೊ ನಿಮ್ಮ ರಿಸರ್ಚ್ ಮೆಥಡಾಲಜಿ ಹೇಗಿರುತ್ತೆ ಸರ್? ವೈ ಐ ಆಮ್ ಸೋ ಕ್ಯೂರಿಯಸ್ ಅಬೌಟ್ ವೀರಪ್ಪನ್ ಆ್ಯಂಡ್ ಆಸ್ ವೆಲ್ ಆಸ್ ರಾಜೀವ್ ಗಾಂಧಿ ಅಸಾಸಿನೇಟ್ ಅಂದರೆ LTT ಬಗ್ಗೆ. ಬಿಫೋರ್ ಗೋಯಿಂಗ್ ಚೆನ್ನೈ, ಮೆಡ್ರಾಸ್, ಅವಾಗ ತಮಿಳ್ನಾಡು ಫಿಲ್ಮ್ ಇನ್ಸ್ಟಿಟ್ಯೂಟ್ಗೆ ನಾನು ಜಾಯ್ನ್ ಆಗ್ತೀನಿ 89ರಲ್ಲಿ. ಅದಕ್ಕೆ ಮುಂಚೆ ಒಬ್ಬ ರಂಗನಾಥ್ ಅನ್ನೋರ ಜೊತೆ ನಾನು ಒಡನಾಟ ಇಟ್ಕೊಂಡಿರ್ತೀನಿ. ಅನ್ನನಗರದಲ್ಲಿ ನನ್ನ ಕ್ಲೋಸ್ ಫ್ರೆಂಡ್ಸ್ ಜೊತೆ ಒಡನಾಟ ಇಟ್ಕೊಂಡಿರ್ತೀನಿ. ನಾನು ಫಿಲ್ಮ್ ಇನ್ಸ್ಟಿಟ್ಯೂಟ್ಗೆ ಹೋಗಿ ಅಲ್ಲಿ ಜಾಯ್ನ್ ಆಗಿ ಐ ಆಮ್ ಎ ಗೋಲ್ಡ್ ಮೆಡಲಿಸ್ಟ್ ದೇರ್. 91ರಲ್ಲಿ ನಾನು ಅಲ್ಲಿದ್ದಂಗೆ ರಾಜೀವ್ ಗಾಂಧಿ ಮರ್ಡರ್ ಆಗುತ್ತೆ. ರಾಜೀವ್ ಗಾಂಧಿ ಮರ್ಡರ್ ಆದಾಗ ನನ್ನ ಬೈಕಲ್ಲಿ ಅವಾಗ ನಾನು ಏನು ಮಾಡ್ತೀನಿ, ಅವಾಗ ಥ್ರೂಔಟ್ ಸಿಟಿಲೆಲ್ಲ ರೂಮ್ ಮಾಡ್ತೀನಿ. ಕಮೋಷನ್ಸ್ನೆಲ್ಲ ನೋಡಿ
ಆಲ್ಮೋಸ್ಟ್ ಆಲ್ ಎವ್ರಿಬಡಿ ಟಿಯರ್ಸು ಗಲಾಟೆಗಳೆಲ್ಲ ನಡೀತಿದೆ. ಅದನ್ನು ನೋಡ್ತೀನಿ, ಕಣ್ಣಾರೆ ನೋಡಿ. ಅರೌಂಡ್ 11 o'clock ನಮ್ಗೆ ಮೆಸೇಜ್ ಬರುತ್ತೆ. 11 2:30 ಅಲ್ಲೇ ಓಡಾಡ್ತಾ ಇರ್ತೀನಿ ಸಿಟಿ ಒಳಗೆ, ನೈಟ್ ಬೈಕೆಲ್ಲ ತೊಗೊಂಡು. ಅದಾದಮೇಲೆ 2:30 ಜನರಲ್ ಹಾಸ್ಪಿಟ್ಲಿಗೆ ಬಾಡೀಸ್ ನೋಡೋಕೆ ಹೋಗ್ತೀನಿ ನಾನು. ಬಾಡೀಸ್ ನೋಡೋಕ್ಕೆ 91 ಹೇಳ್ತಾ ಇರೋದು. 91 ಬಾಡೀಸ್ ನೋಡೋಕೆ ಹೋಗ್ಬೇಕಾದ್ರೆ ನಾನು ಏನು ಮಾಡ್ತೀನಿ, ಪೊಲೀಸರು ನನ್ನ ಒಳಗಡೆ ಬಿಡಲ್ಲ. ಆವಾಗ ಬ್ಯಾಂಗ್ಳೂರಲ್ಲಿ ಫಸ್ಟ್ ಟೈಮ್ ಸ್ಮಾರ್ಟ್ ಕಾರ್ಡ್ ಇಶ್ಯೂ ಮಾಡಿರ್ತಾರೆ, ಇದು ಡ್ರೈವಿಂಗ್ ಲೈಸೆನ್ಸ್ ಸ್ಮಾರ್ಟ್ ಕಾರ್ಡ್. ಅದನ್ನು ನಾನು ಹಿಂಗೆ ಫೋಲ್ಡ್ ಮಾಡಿಕೊಂಡು ಪ್ರೆಸ್ ಅಂತ ಹೇಳ್ತೀನಿ. ಪ್ರೆಸ್ ಅಂತ ಹೇಳಿದ ತಕ್ಷಣ ನಾನು ಬಿಟ್ಬಿಡ್ತಾನೆ. ನನ್ನ ಜೊತೆಲಿ ಒಬ್ಬ ಕಮಲ್ನಾಥ್ ಅಂತ ಇರ್ತಾನೆ, ಡೈರೆಕ್ಷನ್ ಸ್ಟೂಡೆಂಟ್. ಅವ್ನಿಗೆ ತಮಿಳಲ್ಲಿ ಬೈತೀನಿ ನಾನು, ನೋಡ ಇಪ್ಪಡಿ ಇರ್ಕಾನೆ ಲೈಸೆನ್ಸ್ ಒಂದು ಪ್ರೆಸ್ ಅಂದರೆ ಹಿಂಗೆ ಬಿಡ್ತಾ ಇದ್ದಾನ ಅಂತ ಅವ್ನಿಗೆ ಬೈತೀನಿ. ಏನು ಇದೆಲ್ಲ ಸಿಲ್ಲಿಯಾಗಿದೆ ಅನ್ನೋ ಥರ ಹೇಳ್ಬಿಟ್ಟು ನಾವು ಹೋಗ್ತೀನಿ, ಬಾಡೀಸ್ ನೋಡ್ತೀನಿ. ಅಲ್ಲೊಬ್ಬ ಲೇಡಿ ಇನ್ಸ್ಪೆಕ್ಟರ್ ಏಟ್ ಬಿದ್ದಿರುತ್ತೆ. ಅವ್ರ ಮನೆಗೆ ಹೋಗಿ 4:15 ಅವ್ರ ಯಜಮಾನ್ರಿಗೆ ಎದ್ದೋಳಿಸಿ, ಈ ಥರ ನಿಮ್ಮ ಮಿಸ್ಸಸ್ಗೆ ಏಟ್ ಬಿದ್ದಿದೆ, ದಯವಿಟ್ಟು ನೀವು ಹಾಸ್ಪಿಟ್ಲಿಗೆ ಹೋಗಿ ಅಂತ ಹೇಳಿ ಅವ್ರಿಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಅವ್ರಿಗೆ ಗೊತ್ತಿರಲ್ಲ ಪಾಪ, ಅವರು ಅವರು ಪೊಲೀಸೇ, ನೈಟ್ ಮಲಗಿಬಿಟ್ಟಿರ್ತಾರೆ ಒಂದು 10 ಗಂಟೆಗೆ. ಇದು 11 ಗಂಟೆ ಮೇಲೆ ಹರಡ್ಕೊಂಡಿದ್ದು. ಅವ್ರಿಗೋಗಿ ಇನ್ಫಾರ್ಮೇಷನ್ ಕೊಡ್ತೀನಿ. ಅವರು ಬೆಳಗ್ಗೆ ಮನೆ ಸ್ಟೇಷನ್ಗೆ ಇದಕ್ಕೆ ಹೋಗ್ತಾರೆ, ಹಾಸ್ಪಿಟ್ಲಿಗೆ. ಅದಾಗಿ ಕರೆಕ್ಟಾಗಿ 4 ದಿನಕ್ಕೆ ಯಾರು ಮಾಡಿದ್ದಾರೆ ಅಂತ ಗೊತ್ತಾಯ್ತು. ಶಿವರಾಸನ್ ಒಬ್ಬ, ಅವನು ಸ್ಟೆರೈಲ್ ಝೋನಲ್ಲಿ ರಾಜೀವ್ ಗಾಂಧಿ ಹೊಡೆದಾಕಕ್ಕೆ ಪ್ರೆಸ್ ಅಂತ ಒಂದು ಫಾಲ್ಸ್ ಐಡೆಂಟಿಟಿ ಕಾರ್ಡ್ ಮಾಡ್ಕೊಂಡು ಹೋಗಿರ್ತಾನೆ. ಯು ಜಸ್ಟ್ ಇಮ್ಯಾಜಿನ್, 4 days ಬಿಫೋರು ನಾನು ಹಾಸ್ಪಿಟ್ಲೊಳಗೆ ಒಂದು ನನ್ನ ಲೈಸೆನ್ಸ್ನ ಪ್ರೆಸ್ ಅಂತ ತೋರಿಸ್ಕೊಂಡು ಹೋಗಿರ್ಬೇಕಾದ್ರೆ ಸೇಮ್ ಮೆಥಡ್ ಅವನು ಯೂಸ್ ಮಾಡಿ ಹೋಗ್ಬಿಡ್ತಿದ್ದಾನೆ. ಇನ್ನೆಷ್ಟು ಕ್ಯೂರಿಯಾಸಿಟಿ ನನ್ನ ಮೈಂಡಲ್ಲಿ ಕೊಡ್ತಾ ಇರ್ಬೋದು. ಸೊ ಅಲ್ಲಿ ನಿಮಗೆ ನನಗೆ ಕನೆಕ್ಟಿವ್ ಜಾಸ್ತಿ ಆಗಿ ನಾನೇ ಪ್ಲಾನ್ ಮಾಡಿದ್ದೆ. ಇದು ಮೊದಲೇ ಪ್ಲಾನ್ ಮಾಡಿ ಅಲ್ಲಿ ಹೋಗ್ಬೋದು, ಸ್ಟೆರೈಲ್ ಝೋನ್ ಹೋಗಿ ಒಳಗಡೆ ಹೊಡೆದಿದ್ದಾನೆ. ನಾನು ಕ್ಯೂರಿಯಾಸಿಟಿ ಸ್ಟಾರ್ಟ್ ಮಾಡಿ ಐ ಸ್ಟಾರ್ಟೆಡ್ ಕಲೆಕ್ಟಿಂಗ್ ದ ಮೆಟೀರಿಯಲ್. 90th ಡೇ ಗೊತ್ತಾಗುತ್ತೆ ಇವರೆಲ್ಲ ಬೆಂಗಳೂರಲ್ಲಿ ಸತ್ತರು ಅಂತ. ಅವಾಗ ಎಷ್ಟು ನನಗೆ ಟೆನ್ಷನ್ ಆಗಿತ್ತು. ನಮ್ಮವ್ರಿಗೆ ಹೆಂಗೆ ಬಂದರು ಇವರೆಲ್ಲ ಅಂತ ಯೋಚನೆ ಮಾಡ್ತಾ ಇರ್ತೀವಿ. ತಮಿಳವರು ಉಗ್ರವಾದಿಗಳು, ಟೆರರಿಸ್ಟ್ಗಳು ಅಂತೀವಿ. ನಾವು ರಾಜೀವ್ ಗಾಂಧಿ ಹೊಡೆದಾಕ್ಬಿಟ್ಟಿದ್ದಾರೆ. ನಮ್ಮ ಬೆಂಗಳೂರಲ್ಲಿ ಏನು ಮಾಡ್ತಿದ್ವಿ ಅಂತ ನೋಡಿದ್ರೆ, ಯಾವ ರಂಗನಾಥ್ ಅಂತ ತಮ್ಮ ಹತ್ರ ಈಗ ಹೇಳಿದ್ನೋ ಫಸ್ಟು, ಐ ನೋ ಹಿಮ್ ಫ್ರಮ್ ಪಾಸ್ಟ್ 35 years, ಅವನ ಮನೇಲೇ ಇದ್ದಾರೆ. ರಂಗನಾಥ್ ಅಂಡ್ ಮೃದುಲಾ ಅವ್ರ ಮದುವೆ ಎಲ್ಲ ನಾನು ಡ್ಯಾನ್ಸ್ ಮಾಡಿ, ಚರ್ಚಲ್ಲಿ ಮದುವೆ ಆಗತ್ತೆ. ಮೃದುಲಾ ಇಸ್ ಎ ಕ್ರಿಶ್ಚಿಯನ್ ಗರ್ಲ್, ರಂಗನಾಥ್ ಇಸ್ ಎ ತಮಿಳ್ ಮೊದಲೇರು. ಅವನ ಹತ್ರ ನಾನು ಫೋಟೋಸ್ಗಳು ನೋಡಿದ್ದೀನಿ, ಪ್ರಭಾಕರ್ದು 86 ಅಲ್ಲಿ. ಅವರು ಸ್ವಿಟ್ಜರ್ಲ್ಯಾಂಡಿಂದ ಬೇರೆ ಬಂದಿರ್ತಾರೆ. ಅವರೊಂದು ಲೇಪ್ ಮಿಷಿನ್ ಫ್ಯಾಕ್ಟ್ರಿ ಇಟ್ಕೊಂಡಿರ್ತಾರೆ. ಹನುಮಂತನಗರದಲ್ಲಿ ನಾವೆಲ್ಲ ಕ್ಲೋಸ್ ಫ್ರೆಂಡ್ಸು. ಅವ್ರ ಮನೆ ಎದುರುಗಡೆ ಕ್ರಿಕೆಟ್ ಆಡ್ತಾ ಇರ್ತೀವಿ. ಅವ್ರ ಮನೆಯಲ್ಲಿ ಕ್ರಿಸ್ಮಸ್ ದಿನ ಕೇಕ್ ಎಲ್ಲ ತಿಂತಾ ಇರ್ತೀವಿ, ಬಿರಿಯಾನಿ ಎಲ್ಲ ತಿನ್ಕೊಂಡು ಅಲ್ಲಿ ಜಾಲಿಯಾಗಿ ಆಟ ಆಡ್ಕೊಂಡಿದ್ವಿ. ಅವ್ರ ಮನೇಲಿ ಇವರೆಲ್ಲ ಇದ್ದಾರೆ ಅಂದಾಗ ನನಗೆ ಇನ್ನೂ ಕ್ಯೂರಿಯಾಸಿಟಿ ಜಾಸ್ತಿ ಆಗಿ, ದೆನ್ ಐ ಹ್ಯಾವ್ ಟು ರಿಸರ್ಚ್ ಮೋರ್ ಆನ್ ದಟ್. ಅದಾದಮೇಲೆ ನನಗೆ ಗೊತ್ತಾಗುತ್ತೆ, 90 ಇನ್ಸಿಡೆಂಟ್ ಆದಮೇಲೆ ಬೆಂಗಳೂರಲ್ಲಿ ಸತ್ತಿ ಯಾರ್ಯಾರು ನೋಡಿದ್ರು ಅಂದರೆ ಅವಾಗ ಕೆಂಪಯ್ಯ DCP, ಅವ್ರನ್ನ ಹೋಗಿ ಕಾಂಟ್ಯಾಕ್ಟ್ ಮಾಡ್ತೀನಿ. ಅದಾದ್ಮೇಲೆ ನೋಡ್ತೀನಿ ಯಾರ್ಯಾರು ಇನ್ವಾಲ್ವ್ ಆಗಿದ್ರು ಎಲ್ಲ ನನ್ನ ಫ್ರೆಂಡ್ಸೇ ಪೊಲೀಸ್ ಸೈಡಿಂದ. ದೆನ್ ಐ ಸ್ಟಾರ್ಟೆಡ್ ಕಲೆಕ್ಟಿಂಗ್ ದ ಮೆಟೀರಿಯಲ್ಸ್. 90th ಡೇಗೆ ಕಲೆಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಏನೇನಾಯಿತು, ಎಲ್ಲೆಲ್ಲಿ ಏನೇನು ಮಾಡಿದ್ರು, ಪೊಲೀಸವ್ರು ಹೆಂಗೆ ಹೋದ್ರು, ಅದನ್ನೆಲ್ಲ ತೊಗೊಂಡೆ. ಅದಾದ್ಮೇಲೆ 7 years ಆದಮೇಲೆ ಅವರೆಲ್ಲ ರಿಲೀಸ್ ಆಗ್ತಾರೆ. ಹ್ಯಾಂಗಿಂಗ್ ಕೊಟ್ಬಿಟ್ಟಿರ್ತಾರೆ ಅವ್ರಿಗೆಲ್ಲ, ರಂಗನಾಥ್ಗೆ, ಸುಸೀಂದ್ರನಿಗೆಲ್ಲ. ಅವಾಗ ಮತ್ತೆ ಜೈಲ್ ಹತ್ರ ಹೋಗ್ತೀನಿ, ಅವ್ರು ರಿಲೀಸ್ ಮಾಡ್ಕೊಳ್ತಾರೆ. ದೆನ್ ಅವನ ಜೊತೆಲಿ ಒಂದು 10 years ಟ್ರಾವೆಲ್ ಮಾಡ್ತೀನಿ, ಕಲೆಕ್ಟಿಂಗ್ ಆಲ್ ದ ಇನ್ನರ್ ಸೈಡ್ ಆಫ್ ದೆಮ್. ಒಳಗಡೆ ಏನ್ ಮಾಡ್ತಿದ್ರು, ಹೇಗಿದ್ರು ಅಂತೆಲ್ಲ ಅವನ ಹತ್ರ ಕಲೆಕ್ಟ್ ಮಾಡ್ಕೊಳ್ತೀನಿ. ಹೊರಗಡೆ ಪೊಲೀಸವ್ರ ಹತ್ರ ಕಲೆಕ್ಟ್ ಮಾಡ್ಕೊಳ್ತೀನಿ. ಎರಡನ್ನೂ ಮೆರ್ಜ್ ಮಾಡ್ತೀನಿ. ಮೆರ್ಜ್ ಮಾಡಿ ಸ್ಕ್ರೀನ್ ಪ್ಲೇ ಮಾಡಿ ಸ್ಟೋರಿ ಬೋರ್ಡ್ ರೆಡಿ ಮಾಡ್ತೀನಿ. ಸ್ಟೋರಿ ಬೋರ್ಡ್ ರೆಡಿ ಮಾಡಿ ಅವಾಗ ಭಯ ಬಂದ್ಬಿಡ್ತೀನಿ. ಫಸ್ಟ್ ಫಿಲ್ಮು ನೀನು ಬ್ಯಾನ್ ಮಾಡ್ಬಿಡ್ತಾರೆ, ಏನು ಮಾಡ್ತೀಯ? ಅವಾಗ ಏನು ಮಾಡ್ತೀನಿ, ಮತ್ತೆ ಸೆನ್ಸಾರ್ ಬೋರ್ಡ್ ಏನೇನು ಗೈಡ್ಲೈನ್ಸ್ ಇದೆ ಓದ್ತೀನಿ. ಫಿಲ್ಮ್ ಬ್ಯಾನ್ ಆಗದೆ ಇರೋಕ್ಕೆ ಏನೇನು ಮಾಡಬೇಕು, ಈ ಥರ ವಿಷಯ ಹೆಂಗೆ ಹೇಳಬೇಕು, ಹೆಂಗೆ ಹೇಳ್ಬೋದು, ಸ್ಕ್ರೀನ್ ಪ್ಲೇನಲ್ಲಿ ಏನೇನು ಬರಬೇಕು, ಮತ್ತು ಇಂಡಿಯನ್ ರೂಲ್ಸ್ ಪ್ರಕಾರ ಫ್ರೆಂಡ್ಲಿ ನೈಬರಿಂಗ್ ಕಂಟ್ರೀಸ್ನ ಯಾವ ಥರ ಹ್ಯಾಂಡಲ್ ಮಾಡಬೇಕು, ಟೆರರಿಸ್ಟ್ನ ಯಾವ ಥರ ಹ್ಯಾಂಡಲ್ ಮಾಡಬೇಕು, ಪೊಲೀಸ್ ಆಫೀಸರ್ಸ್ನ ಹೆಂಗೆ ಹ್ಯಾಂಡಲ್ ಮಾಡಬೇಕು ಎಲ್ಲ. ಆಮೇಲೆ ವಿ ಆರ್ ನಾಟ್ ಯೂಸಿಂಗ್ ಎನಿ ಫೇಕ್ ನೇಮ್ಸ್. ಎಲ್ಲ ಕ್ಯಾರೆಕ್ಟರ್ಸ್ ಒರಿಜಿನಲ್ ನೇಮ್ಸ್ ಇಟ್ಟಿದ್ದೀವಿ, ಒಂದು ಫೇಕ್ ನೇಮ್ ಇಲ್ಲ. ಜಾಗಗಳು ಒರಿಜಿನಲ್ ಜಾಗ. ಆಮೇಲೆ ಎಲ್ಲ ಅಲ್ಲಲ್ಲೇ ಹೋಗಿ ಶೂಟ್ ಮಾಡಿದ್ದೀವಿ. ಇಷ್ಟು ಇರಬೇಕಾದ್ರೆ ಚಾಲೆಂಜಿಂಗ್ ಆಗಿತ್ತು. ಅದನ್ನು ಮಾಡಿ ಸೆನ್ಸಾರ್ಗೆ ತೊಗೊಂಡೋಗುವ ಫಸ್ಟ್ ಟೈಮ್ ಅವ್ರು ಹೇಳ್ಬಿಟ್ರು, ಈ ಥರ ಫಿಲ್ಮ್ಗೆ, ಇಷ್ಟು ಸೆನ್ಸಿಟಿವ್ ಫಿಲ್ಮ್ಗೆ ನಮಗೆ ಒಂದು ಲೆಸನ್ ಇದು, ಯು ಸರ್ಟಿಫಿಕೇಟ್ ಕೊಡ್ತೀವಿ ನಮಗೆ ಅಂತ ಹೇಳಿ ಯು ಸರ್ಟಿಫಿಕೇಟ್ ಕೊಟ್ಟರು.
ದೆನ್ ದೇ ಮೇಡ್ ಒನ್ ನ್ಯೂ ಸೆಮಿನಾರ್ ಆನ್ ದಟ್. ಅವಾಗ ಇಲ್ಲಿ ದೊಡ್ಡ ಗಲಾಟೆ ಅವ್ರ ಮೇಲೆ, ಸೆನ್ಸಾರ್ ಬೋರ್ಡ್ ಮೇಲೆ. ನೀವು ಸುಮ್ಮನೆ ಕೊಡ್ತೀರಾ, ಸುಮ್ಮನೆ ಫಿಲ್ಮ್ ಸರ್ಟಿಫಿಕೇಟ್ ಕೊಡ್ತೀರಾ ನಮಗೆ ಅಂತ ಒಂದು ದೊಡ್ಡ ಚರ್ಚೆನೇ ನಡೀತಾ ಇತ್ತು ಅವಾಗ. ಅವಾಗ ಅವ್ರು ಹೇಳ್ತಾರೆ, ಸಾರಿ, ನಾವು ನಿಮ್ಮ ಅಗೇನ್ಸ್ಟ್ ಅಲ್ಲ, ನೋಡಿ ಈ ತರ ಒಂದು ಸೆನ್ಸಿಟಿವ್ ಫಿಲ್ಮ್, ಸೈನೈಡ್ ಅಂತ ಒಂದು ಸೆನ್ಸಿಟಿವ್ ಫಿಲ್ಮ್ಗೆ ಯು ಸರ್ಟಿಫಿಕೇಟ್ ಕೊಟ್ಟಿದ್ದೀವಿ, ಫಿಲ್ಮ್ ಅಂದ್ರೆ ಹೇಗ್ ಮಾಡ್ಬೋದು ಅಂತ ಹೇಳಿ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ. ಯಾರನ್ನ ಫಿಲ್ಮಲ್ಲಿ ಹರ್ಟ್ ಮಾಡಬಾರ್ದು, ಏನು ಮಾಡ್ದೇನೆ ವಿಷಯ ಹೇಳೋದಾದ್ರೆ ಹೇಳ್ಬೋದು, ಸಿನಿಮಾಲಿ ಯಾವ ರೀತಿ ಬೇಕಾದ್ರೆ ಹೇಳ್ಬೋದು ಸಿನಿಮಾಲಿ, ಇದು ನಮ್ಗೆ ಇವು ಕೊಡ್ತೀವಿ ಅಂತ ಹೇಳಿ ಅವರು ಪ್ರೂವ್ ಮಾಡ್ಕೊಂಡ್ರು ಅವ್ರ ಸೈಡ್. ದೇರ್ ವಾಸ್ ಅ ಬಿಗ್ ಇಶ್ಯೂಸ್ ಆನ್ ದಿಸ್. ದೆನ್ ಶಿವರುದ್ರಪ್ಪನವರು ಎಂತ ಒಂದು ಲೆಟರ್ ಬರ್ದಿದ್ದಾರೆ ಅಂದ್ರೆ, ಅಂತ ಒಳ್ಳೆ ಒಂದು ಲೆಟರ್ ಬರ್ದಿದ್ದಾರೆ ನಮಗೆ. ದೆನ್ ಕಾಸರವಳ್ಳಿ ಸರ್, ಕಾರ್ನಾಡ್, ಜೆ ಎಸ್ ಶಿವರುದ್ರ, ಕ್ಲಾಸಿಕ್ ಅಂತಾನೆ ಬರ್ತಿರೋದು. ಆಮೇಲೆ ಕಾಸರವಳ್ಳಿ ಸರ್, ಕಾರ್ನಾಡ್ರು, ಗಿರೀಶ್ ಕಾರ್ನಾಡ್ರು, ಎವ್ರಿಬಡಿ ವಾಸ್ ಅಪ್ರಿಷಿಯೇಟಿಂಗ್ ಲೈಕ್ ಎನಿಥಿಂಗ್ ದಿಸ್ ಫಿಲ್ಮ್. ಎಲ್ಲರೂ ಫಿಲ್ಮ್ ನೋಡಿ ತುಂಬಾ ಕೊಂಡಾಡಿ ನ್ಯಾಷನಲ್ ಅವಾರ್ಡ್ವರೆಗೂ ಹೋಗಿ ಅದೇನೋ ಇದರಲ್ಲಿ ಮಿಸ್ ಆಯ್ತು. and the rest is, you know, it is a cult classic history. ಇವಾಗಲೂ ಅವ್ರು ಹೇಳ್ತಾರೆ 100 ಫಿಲ್ಮ್ಸ್ ಅಲ್ಲಿ ಬೆಸ್ಟ್ 100 ಫಿಲ್ಮ್ಸ್ ಅಲ್ಲಿ ನಿಂತಿದ್ದೇ ಇರುತ್ತೆ ಇನ್ ಫ್ಯೂಚರ್ ಅಲ್ಲಿ. 50 years ಆದ್ರೂ ಇನ್ ಮರೆಯಕ್ಕಾಗಲ್ಲ ಈ ಫಿಲ್ಮ್ನ ಯಾರ ಕೈಲೂ ಅಂತ ಅವ್ರು ಹೇಳ್ತಾರೆ. ಅವರೆಲ್ಲ ಹೇಳಿದ ಮಾತು ನನ್ನ ಮೈಂಡಲ್ಲಿ ಇದೆ. ಇವತ್ತಿನ ಜನರೇಷನ್ಗೆ ಈ ಫಿಲ್ಮ್ ಮತ್ತೆ ತೋರಿಸ್ಬೇಕು ಅಂತ ಆಸೆ ನನಗೆ. ಸೊ ಇದು ತಂದು ರಿಲೀಸ್ ಮಾಡಿ ಆಮೇಲೆ ಬೇಕಾದ್ರೆ OTT ಮತ್ತೆ ಕೊಡೋಣ ಯಾರು ಅಂತ ಹೇಳಿ ಪ್ಲಾನ್ ಮಾಡ್ತೀನಿ. ಗ್ರೇಟ್ ಸರ್. ಇನ್ಫ್ಯಾಕ್ಟ್ ಗುರುಪ್ರಸಾದ್ ಅವರು ಒಂದು ಸ್ಕ್ರಿಪ್ಟ್ ಸ್ಕೂಲ್ ನಡೆಸ್ತಾ ಇದ್ರು. ಸೊ ಐ ಥಿಂಕ್ ಇನ್ನೂ ಬ್ಯಾಚಸ್ ಕಂಟಿನ್ಯೂ ಆಗ್ತಾ ಇದೆ. ಅಲ್ಲಿ ಸೈನೈಡ್ ವಾಸ್ ಅ ಸಬ್ಜೆಕ್ಟ್ ಆಫ್ ರಿಸರ್ಚ್ ಸ್ಟಡಿ ಥರ ಒಂದು ಮಾಡ್ಯೂಲ್. ಇಟ್ ವಾಸ್ ಅ ಸಿಲೆಬಸ್. ಇದನ್ನು ಸ್ಟಡಿ ಮಾಡಿ, ಸ್ಕ್ರಿಪ್ಟ್ನ ಡಿಕೋಡ್ ಮಾಡಿ ಅಂದ್ಬಿಟ್ಟು, ಅದೇ ದಟ್ ಈಸ್ ದ ಲೆವೆಲ್ ಆಫ್ ಅಕಾಡೆಮಿಕ್ ಇಂಪ್ಯಾಕ್ಟ್ ಸೈನೈಡ್ ಹಸ್ ಹ್ಯಾಡ್. ಸರ್, ಇವಾಗ ಈ ಗಾಟ್ ಟು ನೋ ಫಾರ್ ಮೀ ಆಲ್ಸೋ, ಈಗಲೂ ಸುಮಾರು ಕಾಲೇಜಸ್ ಅಲ್ಲಿ ಸೈನೈಡ್ ಫಿಲ್ಮ್ನ ಅವರು ಸ್ಟಡಿಂಗ್. ಅದೇ ಸಮಯದಲ್ಲಿ ISD ಅಂತ ಇದೆ, ಪೊಲೀಸ್, ಅವರು ಅಷ್ಟೇನೆ, ಅವರು 2 ಫಿಲ್ಮ್ ಹಾಕ್ತಾರೆ, ಅಟ್ಟಹಾಸ ಮತ್ತೆ ಸೈನೈಡ್ ಹಾಕಿ ಪೊಲೀಸ್ ತೋರಿಸ್ತಾರೆ. ಒಂದು ಇನ್ವೆಸ್ಟಿಗೇಷನ್ ಹಿಂಗ್ ಮಾಡ್ಬೋದು, ಪೊಲೀಸ್ ಇನ್ವೆಸ್ಟಿಗೇಷನ್ ಯಾವ ರೀತಿ ನಾವು ಲೀಡ್ ಸಿಗತ್ತೆ, ಯಾವ ತೀರಿ ಮಾಡಬೇಕು ಅಂತ ಹೇಳಿ ಅವರು ಹಾಕಿ ತೋರಿಸ್ತಾರೆ 2. ಆಮೇಲೆ KSRPನವರು ಪೊಲೀಸ್ ಆಕ್ಷನ್, ಕಮಾಂಡೋ ಆಕ್ಷನ್ ಹೆಂಗೆ ವೀರಪ್ಪನ ಕ್ಯಾಪ್ಚರ್ ಮಾಡೋಕ್ಕೆ ಪೊಲೀಸವ್ರು ಯಾವ್ದಾವ ತರ ಓದ್ವಿ, ನಾವು ಏನೇನು ಮಾಡಿದ್ವಿ ಅಂತ ಹೇಳಿ ಅದನ್ನು ಅವರು ಹಾಕಿ ತೋರಿಸ್ತಾರೆ. ದಟ್ ಇಟ್ ಮೇಕ್ಸ್ ಮೀ ಫೀಲ್ ಪ್ರೌಡ್ ಆನ್ ದಟ್ ಮ್ಯಾಟರ್. ಬಟ್ ದಿಸ್ ಇಸ್ ಜಸ್ಟ್ ಔಟ್ ಆಫ್ ಕ್ಯೂರಿಯಾಸಿಟಿ ಸರ್. ನಿಮ್ಮ ಸ್ನೇಹಿತರು, ಪರಿಚಯರವರು ರಂಗನಾಥನ್ ಅವ್ರ ಮನೆಯಲ್ಲಿ ಅವರು ಬಾಡಿಗೆಗಿದ್ರು. ಸೊ ವಾಟ್ ಆಲ್ ಡಿಡ್ ರಂಗನಾಥ್ ಗೋ ಥ್ರೂ ಸರ್ ಡ್ಯೂರಿಂಗ್ ದಿಸ್ ಫೇಸ್? ಬಿಕಾಸ್ ಅವ್ರು ಗೊತ್ತಿಲ್ದಲೇ ಮನೆ ಬಾಡಿಗೆ ಕೊಟ್ಬಿಟ್ಟಿದ್ದಾರೆ. ಬಾಡಿಗೆ ಕೊಡ್ಲಿಲ್ಲ, he brought them and kept in his house. Oh, he is a part of Rangan Raghu character. Yeah, exactly. Okay. ಆಂಜನಪ್ಪ ಅಂತ ಹೇಳಿ, ಆಂಜನಪ್ಪ ಬಂದು ಮನೆ ಓನರ್. Anjanappa is the owner. Okay. ರಂಗನಾಥ್ ಬಂದು ರಂಗಾಯಣ ರಘು. ಅವರು actually they all come and stay in his house. So Rangnath is a part of the team. Yes, because he was a sympathizer of an LTT. He gave them shelter. ಅಸಾಸಿನೇಟ್ ಎಲ್ಲ ಒಂದು ಪಾತ್ರ ಇಲ್ಲ, ಸ್ಲೀಪಿಂಗ್ ಸೆಲ್ಸ್ ಅಂತೀವಲ್ಲ ನಾವು, ಆ ತರ ಮಾಡ್ಬಿಟ್ಟು ಬಂದ ಮೇಲೆ ಅವ್ರಿಗೆ ಶೆಲ್ಟರ್ ಕೊಟ್ಟಿದ್ದಾರೆ. ಅದಕ್ಕೆ ಅವನಿಗೆ 8 years ಸಜಾ ಆಯ್ತು. ಕ್ರೈಮ್ ಅಲ್ಲಿ ಇನ್ವಾಲ್ವ್ ಆಗಿಲ್ಲ ಅವರೆಲ್ಲ. ಲೇಟರ್ ಪಾರ್ಟ್ ಅಲ್ಲಿ ಕ್ರಿಮಿನಲ್ಸ್ಗೆ ಸಪೋರ್ಟ್ ಮಾಡುದು ಅಂತ ಹೇಳಿ 8 years ಆಯ್ತು. ಫಸ್ಟ್ ಅವ್ರಿಗೂ ಹ್ಯಾಂಗ್ ಆಗಿತ್ತು. ಕೋರ್ಟ್ ಅಲ್ಲಿ, ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿ ಅವ್ರಿಗೆಲ್ಲ ಹ್ಯಾಂಗಿಂಗ್ ತೆಗೆದು ಬರೀ ಫಸ್ಟ್ 7 ಜನಕ್ಕೆ ಮಾತ್ರ ಮಾಡ್ತಾರೆ. ಇನ್ ಮಿಕ್ಕಿದ 27 ಜನ ಬಿಡುಗಡೆ ಮಾಡ್ತಾರೆ. ಆ ಬಿಡುಗಡೆ ಆಗಿದ್ದ 21 ಜನದಲ್ಲಿ ಇವರೊಬ್ರು, ರಂಗನಾಥ್, ಸುಸೀಂದ್ರನ್, ಇವರೆಲ್ಲ. ಅವ್ರು ಹೊರಗಡೆ ಬಂದ್ಮೇಲೆ ನನಗೆ LTT ಇದೆಲ್ಲ ಐ ಸ್ಟಾರ್ಟೆಡ್ ಕಲೆಕ್ಟಿಂಗ್ ಲಾಟ್ ಆಫ್ ಮೆಟೀರಿಯಲ್ಸ್ ಫ್ರಮ್ 97. ಫಸ್ಟ್ 91 ಅಲ್ಲಿಂದ ಕೆಂಪಯ್ಯ ಅಂಡ್ ಪೊಲೀಸ್ ಗ್ಯಾಂಗ್ ಕಲೆಕ್ಟ್ ಮಾಡ್ತೀನಿ. 97 ಆದ್ಮೇಲೆ ಇವ್ರದ್ದು ಕಲೆಕ್ಟ್ ಮಾಡ್ತೀನಿ, LTT ಸೈಡ್. ದೆನ್ ಐ met the whole thing, then I started the shoot of. So Anjanappa was the house owner, and Rangnath was a tenant who gave shelter to all the people who were involved in crime. ಅವ್ರಿಗೆ ಶೆಲ್ಟರ್ ಕೊಟ್ಟರು ಅನ್ನೋ ಕಾರಣಕ್ಕೆ ರಂಗನಾಥ್ ವಾಸ್ ಆಲ್ಸೋ in the jail. ಯಾಕೆ ಅಂದ್ರೆ ರಂಗನಾಥ್ ಬಂದು ಅವ್ರು ಬಂದು ಇಂದಿರಾನಗರ್ ಮನೆಯಿಂದ ಇವ್ರನ್ನ ಹುಡ್ಕೊಂಡು ಬಂದು ಇವ್ನ ಮನೇಲಿ ಇರ್ತಾರೆ, ಪುಟ್ಟೇನಹಳ್ಳಿ ಮನೇಲಿ. ದೆನ್ ಅಗೇನ್ ಈ ಇನ್ನೊಂದು ಮನೆ ಕೋಣನಕುಂಟೆ ಮನೆನ ಇವ್ನು ತಕ್ಕೊಡ್ತಾನೆ.
ನಮ್ಮ ಮನೇಲಿ ಬೇಡ, ದಯವಿಟ್ಟು ಬೇಡ ಅಂತ ಹೇಳಿ ತಕ್ಕೊಟ್ಟು ಕೋಣನಕುಂಟೆ ಮನೆಗೆ ಹೋಗ್ತಾರೆ. ಕೋಣನಕುಂಟೆಲಿ 1.5 ದಿನಕ್ಕೆ ದೇ ಆಲ್ ಗೆಟ್ ಕಿಲ್ಡ್. ಐ ಥಿಂಕ್ ಈ ಇನ್ಸಿಡೆಂಟ್ ಆದ್ಮೇಲೆನೆ ಈ ಹೌಸ್ ಓನರ್ಸ್ ತುಂಬಾ ಅಲರ್ಟ್ ಆಗೋದ್ರು, ಯಾರಿಗೆ ಟೆನೆಂಟ್ ಆಗ್ರೆ ಅದಾದ್ಮೇಲೆ ಬಂದಿದ್ದು ಆ ಎಲ್ಲಾ ಡೀಟೇಲ್ಸ್ ತಗೋಬೇಕು, ವೆರಿಫೈ ಅಂತೆಲ್ಲ ಬಂತು. ಯಾಕಂದ್ರೆ ನಾವ್ ಯಾರು ಮನೆ ಬಾಡಿಗೆ ಕೊಡ್ತೀವಿ ಅಂತ ಅವ್ ಮೊದಲು ಗೊತ್ತಾಗ್ತಿಲ್ಲ. ಈಗ ಆಧಾರ್ ಕಾರ್ಡ್ ಇಂದ ಹಿಡಿದು ಪ್ರತಿ ಒಂದು ಡೀಟೇಲ್ಸ್ ಎಲ್ಲ ತಗೊಳ್ತಾ ಇದೀವಿ. ಅದು ಕರೆಕ್ಟ್ ಕರೆಕ್ಟ್. ನಾವ್ ಯಾರಿಗ್ ಮನೆ ಕೊಡ್ತೀವೋ, ನಾವ್ ಏನ್ ಮಾಡ್ತೀವಿ ಗೊತ್ತಿರಲ್ಲ. ಯಾಕೆ ಅಂದ್ರೆ ನಿಮ್ಗೆ ಅದೊಂದು ಇನ್ಸಿಡೆಂಟ್ ಹೇಳ್ತೀನಿ. ಪಾಪ ಆ ಕೋಣನಕುಂಟೆ ಮನೆ ಕೊಡೋರು ಒಂದು ಆಣಿ ಕೂಡ ಹೊಡಿಬಾರ್ದು ಅಂತ ಹೇಳ್ತಾರೆ. ಆಣಿ ಹೊಡಿಯೋದಿರ್ಲಿ, ಫುಲ್ ಬುಲೆಟ್ಸೇ ಹೊಡೆದ್ರು ಮನೆಗೆ. ಇವರೆಲ್ಲ ಇದ್ದಿದ್ದ ಕಾರಣಕ್ಕೆ ಇವ್ರು ಯಾರು ಅಂತ ಗೊತ್ತಿಲ್ಲ, ಚಿಕ್ಕ ಹೋಗಿ ಆಯ್ತು ಅಂತ ಕೊಟ್ಬಿಟ್ರು. ಅದಾದ್ಮೇಲೆ ಆ ಮನೆ ಪೊಲೀಸ್ ಸ್ಟೇಷನ್ ಕನ್ವರ್ಟ್ ಆಗಿ ಅವರು ಕೋರ್ಟ್ಗೆ ಹೋಗಿ ಈಗ ಅದನ್ನ ಆ ಮನೆನ ವಾಪಸ್ ತಗೊಂಡಿದ್ದಾರೆ. ಕೋಣನಕುಂಟೆ ಮನೆ ವಾಸ್ ಕನ್ವರ್ಟೆಡ್ ಇಂಟು ಪೊಲೀಸ್ ಸ್ಟೇಷನ್. ಇನ್ನು ಆ ಮಾರ್ಕ್ ಎಲ್ಲ ಹಂಗೆ ಇತ್ತು, ಬುಲೆಟ್ ಮಾರ್ಕ್ಗಳೆಲ್ಲ. ಅದು ಎಲ್ಲೆಲ್ಲಿ ಹೊಡೆದಿದ್ರು ಬುಲೆಟ್ಗಳು ಬಿದ್ದಿದ್ದು ಮಾರ್ಕ್ ಎಲ್ಲ ಹಂಗೆ ಇತ್ತು. ಅದು ಲಾಸ್ಟ್ ಅವ್ರು ಫುಲ್ ಕೋರ್ಟ್ ಓಡಾಡಿ ಅವ್ರ ಮನೆ ತಗೊಂಡ್ರು. ಅವ್ರಿಗೆ ಹೆಂಗೆ ಶಾಕ್ ಅಂದ್ರೆ, ಅವ್ರಿಗೆ ಟಿವಿ ನೋಡ್ತಾ ಇದ್ದಾರೆ 91 ಇದು ಮನೆ ಇದು. ಆಮೇಲೆ ಅವರೇ ನೋಡ್ತಾ ಇದ್ದಾರೆ ಕೋಣನಕುಂಟೆಯಲ್ಲಿ ಶಿವರಾಸನ್ ಬಂದ್ಬಿಟ್ಟಿದಾರಂತೆ ಅಂತ ಮನೆ ಓನರ್ ಕೂತ್ಕೊಂಡು ಮನೇಲಿ ನೋಡ್ತಾ ಇದ್ದಾರೆ. ಅಯ್ಯಯ್ಯೋ ನಮ್ಮ ಮನೇಲೇ ಇದ್ದಾನೆ ಅಂತ ಅವ್ರಿಗೆ ಶಾಕು. ನಾನು ಯಾರಿಗೆ ಬಾಡಿಗೆ ಕೊಟ್ಬಿಟ್ಟಿದ್ದೀನಿ, ನಾನು ಯಾರಿಗೋ ಕೊಟ್ಟೆ, ಇವ್ರು ಯಾರೋ ಬಂದು ಮನೇಲಿ ಇದಾರಲ್ಲ ಅಂತ ಈ ತರ ಆಗೋಗುತ್ತೆ ಮನೆ ಕೊಡೋದು ಗೊತ್ತಿಲ್ಲ. ಸೊ ವಿ ಆರ್ ಕ್ಲಿಯರ್ ಅಬೌಟ್ ವೈ ಯು ಆರ್ ಸೋ ಡಿಟರ್ಮಿನ್ಡ್ ಅಬೌಟ್ ರಾಜೀವ್ ಗಾಂಧಿ ಸ್ಟೋರಿ ಅಂತ. ವೀರಪ್ಪನ್ ಸ್ಟೋರಿ ಮೇಲೆ ರಿಸರ್ಚ್ ಮಾಡೋದಕ್ಕೆ ವಾಟ್ ಈಸ್ ಯುವರ್ ಡ್ರೈವಿಂಗ್ ಫ್ಯಾಕ್ಟರ್? 2000 ಅಣ್ಣವ್ರು ಕಿಡ್ನಾಪ್ ಆಗುತ್ತೆ. ನಾವೆಲ್ಲ ಆಕ್ಚುಲಿ ಚಳುವಳಿ ಮುಖಾಂತರ ಬಂದವರು. ರಾಜ್ಕುಮಾರ್ ಸಂಘದಲ್ಲಿದ್ದು, ರಕ್ಷಣಾ ವೇದಿಕೆಯಲ್ಲಿದ್ದು ಬಂದವ ನಾನು. ಐ ವಾಸ್ ಬೇಸಿಕಲಿ ಕನ್ನಡ ಚಳುವಳಿ ಮಾಡ್ಕೊಂಡು ಬಂದು. ಅದಾದ್ಮೇಲೆ ಫಿಲ್ಮ್ ಇನ್ಸ್ಟಿಟ್ಯೂಟ್ಗೆಲ್ಲ ಹೋದೆ. ಅದೊಂದು ದೊಡ್ಡ ಇನ್ಸಿಡೆಂಟು. ದೆನ್ ಅಣ್ಣವ್ರು ಕಿಡ್ನಾಪ್ ಆದಾಗ 3rd ಡೇ ಅದೇ ರಂಗನಾಥ್ ಕರ್ಕೊಂಡು ನಾನು ಕಾಡಿಗೆ ಹೋಗ್ತೀನಿ. ಕಾಡಿಗೆ ಹೋಗಿ ಕೊಳತ್ತೂರು ಮಣಿಯವ್ರು ಭೇಟಿ ಮಾಡಿ ಏನೋ ಟ್ರೈ ಮಾಡಿ ಒಂದು 4-5 ದಿನ ಅಲ್ಲೆಲ್ಲ ಓಡಾಡಿ ಎಲ್ಲ ಫೋಟೋಸ್ಗಳೆಲ್ಲ ತಗೊಂಡು ಬೆಂಗಳೂರಿಗೆ ಬರ್ತೀನಿ. ಅವಾಗ ವೀರಪ್ಪನಿಂದ ಏಟ್ ಬಿದ್ದಂಥ ಗೋಪಾಲ್ ಹೊಸೂರು ಸಾಹೇಬರು ಈಗಲೂ ಇದ್ದಾರೆ, ಅವರು IG ರಿಟೈರ್ಡ್ ಆದರು, ಅವರು ಇದ್ದಾರೆ. ಅವ್ರಿಗೆ ವೀರಪ್ಪನ ಹೊಡೆದು ಆಲ್ಮೋಸ್ಟ್ ಅಲ್ಲಿ ಡೆತ್ ಬೆಡ್ಡಲ್ಲಿದ್ದರು. ಅವ್ರಿಗೆ ಹೋಗಿದ್ದೆಲ್ಲ ತೋರಿಸಿದಾಗ ಶಾಕ್ ಆಗ್ಬಿಟ್ರು. ಪರ್ಫೆಕ್ಟ್ ಮೂವ್ ಆಗ್ಬಿಟ್ಟಿದ್ದೀರ ರಮೇಶ್ ನೀವು ಅಂದರು. ಅವಾಗ ನಮ್ಮ MC ನಾರಾಯಣಗೌಡರು ಇತ್ತು, ಈಗ ಅನುಚೇತ್ ಅಂತ ಹೇಳಿ ಅವರು ಟ್ರಾಫಿಕ್ ಕಮಿಷನರ್ ಆಗಿದ್ದಾರೆ. ಅವ್ರ ತಂದೆ ಅವಾಗ DCP ಆಗಿದ್ರು, ನಾರಾಯಣಗೌಡರು ಅಂತ. ಅವರಿಬ್ಬರು ನೋಡ್ಬಿಟ್ಟು ದೇವರು ವೆರಿ ಹ್ಯಾಪಿ. ಇಮ್ಮಿಡಿಯೇಟಾಗಿ ಖರ್ಗೆ ಹತ್ರ ಕರ್ಕೊಂಡು ಅಣ್ಣವ್ರು ಕಿಡ್ನಾಪ್ ಆಗಿದ್ರು. ಖರ್ಗೆ ಅವರು ಗಾಬರಿ ಆಗ್ಬಿಟ್ರು. ಏನು ಗೊತ್ತಾಗ್ತಾ ಇಲ್ಲ, ನೀವು ಕೆಂಪಯ್ಯ ಇದ್ದಾರೆ, ಆಮೇಲೆ ಅವ್ರ ಹತ್ರ ಮಾತಾಡಿ ಅವ್ರು ಏನು ಹೇಳ್ತಾರೋ CM ಹತ್ರ ಹೇಳ್ಬಿಟ್ಟು ನಾವು ಮಾಡೋಣ ಅಂತ ಅಂದ್ರು. ಆವಾಗ ಇಮಿಡಿಯೇಟಾಗಿ ಚಿನ್ನೇಗೌಡರು ನನ್ನ ಕೆಂಪಯ್ಯ ಕೆಂಪಯ್ಯ ನಂಗೆ ಪರಿಚಯ ಆಯಿತು. ಸೈನೈಡ್ ಎಲ್ಲ ಕತೆ ಎಲ್ಲ ಬರ್ತಿದ್ದಾರಲ್ಲ, ನಾನು ಆಲ್ರೆಡಿ 91, 94, 95 ಅವ್ರ ಜೊತೆಲೇ ಇದ್ದೀನಿ. ಅದೆಲ್ಲ ಇದ್ದಿದ್ದ ಅವ್ರು ನನ್ನ ಒಳಗಡೆ ಬರಕ್ಕೆ ಕೇಳಿದ್ರು. ಹೋದೆ, ನಾನು ಏನೇನು ತಂದಿದ್ದೆ ಎಲ್ಲ ತೋರಿಸ್ದೆ ಅವ್ರಿಗೆ. ಹಿಂಗೆಲ್ಲ ಹೋಗಿ ಬಂದೆ, ಹಿಂಗೆ ಮಾಡ್ಕೊಂಬಂದೆ. ಯಾರ ಜೊತೆಲಿ ನೀನು ಹೋದೆ ಅಂತ ಕೇಳಿದ್ರು ಕೆಂಪಯ್ಯ. LTT ರಂಗನಾಥ್ ಅಂದಲ್ಲ, ಆವಾಗ ಅವ್ರಿಗೊಂದು ಸ್ವಲ್ಪ ಇರ್ಸೂರ್ಸಾಯ್ತು ಅನ್ಸತ್ತೆ ನನಗೆ. ದೆನ್ ಅದಾದ್ಮೇಲೆ ಮತ್ತೆ ನಾನು ಹೋಗ್ಬಿಟ್ಟು 100% ಲಿಂಕ್ ತಂದ್ಬಿಡ್ತೀನಿ ಸರ್ ಅಂತ ಹೇಳಿದೆ. ಅವಾಗ 1 ನಿಮಿಷ ಇರು, ನಾನು ಹೇಳ್ತೀನಿ ನಿನಗೆ ಅಂತ ಅಂದರು ಸರ್. ಅದಾದ್ಮೇಲೆ ಗೌರ್ಮೆಂಟ್ ಲೆವೆಲಲ್ಲಿ ಡಿಸ್ಕಸ್ ಮಾಡಿ ನಕ್ಕೀರನ್ ಗೋಪಾಲ್ ಎಂಟ್ರಿ ಆಗ್ತಾರೆ. ನಕ್ಕೀರನ್ ಗೋಪಾಲ್ ಯಾಕೆ ನಂಬ್ತಾರೆ ಎಲ್ಲರೂ ಅಂದರೆ, ಆಲ್ರೆಡಿ ಅವ್ರದ್ದು ವೀರಪ್ಪಂದೇ ಇಂಟರ್ವ್ಯೂ ಮಾಡಿದ್ದಲ್ಲ, ಆ ಒಂದು ಎಪಿಸೋಡ್ಸ್ ಎಲ್ಲ ಬರ್ತಿತ್ತಲ್ಲ ಸನ್ ಟಿವಿಲಿ. ಸೊ ದೇ ಬಿಲೀವ್ಡ್ ಹಿಮ್. ಬಟ್ ನಾನು ಹೇಳಿದೆ ಸರ್ ಇದು ಇಟ್ಸ್ ಎ ಫ್ಲಾಪ್ ಮಿಷನ್ ಅಂತ ಹೇಳಿದೆ. ಫ್ಲಾಪ್ ಆಗುತ್ತೆ ಸರ್, ನಕ್ಕೀರನ್ ಗೋಪಾಲ್ ಕೈಲಿ ಕರ್ಕೊಂಬರಕ್ಕಾಗಲ್ಲ ಅಣ್ಣವ್ರನ್ನ ಅಂತ ಹೇಳಿದ್ರು. ಯಾಕೆ ಅಂದರೆ ನಕ್ಕೀರನ್ ಗೋಪಾಲ್ ಹೊಸ ಬ್ರಿಲಿಯಂಟ್. ಏನು ಮಾಡ್ತಿದ್ರು ಅವರು, ಅಣ್ಣವ್ರ ಹತ್ರ ಹೋಗೋರು, ನಿಮ್ಮಂಥ ದೇವರಂಥ ಮನುಷ್ಯನ ಕರ್ಕೊಂಡ್ಬಿಟ್ಟಿದ್ದಾರೆ, ನಂಗೆ ತುಂಬ ಕಷ್ಟ ಆಗ್ತಿದೆ ಅಂತ ಅವ್ರ ಹತ್ರ ಹೇಳೋರು. ವೀರಪ್ಪನ ಹತ್ರ ಹೋಗಿ ಏನು ಹೇಳೋರು, ಎಂಥ ಪ್ರೈಸ್ ಕ್ಯಾಚ್ ಹಾಕಿರೋದು ಅಂತ ಅವ್ರ ಇಲ್ಲಿಗೆ ಬಂದು ನೀವೇನ ಕೊಟ್ಟರೆ ನಾನು ತೊಗೊಂಡೋಗಿ ಕೊಟ್ಬಿಟ್ಟು ಬಿಡಿಸ್ಕೊಂಬರ್ತೀನಿ ಅಂತ ಹೇಳೋರು. ಇಷ್ಟು ಮಾಡ್ತಿದ್ರು. 5 ಟೈಮ್ಸ್ ಹೋದ್ರು, 5 ಟೈಮ್ಸು ಅಣ್ಣ ಕರ್ಕೊಂಬರ್ತಾರೆ. 61st ಡೇ ನಾಗಪ್ಪ ಅಲ್ಲಿ ಹೊಡೆದ್ಬಿಟ್ಟು ಗಲಾಟೆ ಆಗುತ್ತಲ್ಲ, ಆ ಗಲಾಟೆಯಲ್ಲಿ ಓಡ್ಬೋದು. ಆವಾಗ ನಕ್ಕೀರನ್ ಗೋಪಾಲ್ ವಾಸ್ ದ ಲಾಸ್ಟ್ ವಿಸಿಟ್.
ಅಷ್ಟರ ಮಧ್ಯದಲ್ಲಿ ನಾನೇನು ಮಾಡಿದೆ, ನನಗೆ ಗೊತ್ತಾಗೋಯ್ತು 4th ವಿಸಿಟಲ್ಲಿ ಇವ್ನ ಕೈಲಿ ಆಗಲ್ಲ ಅಂತ. ಸಡನ್ಲಿ ಐ ವೆಂಟ್ ಟು ಮೀಟ್ ನೆಡುವಾರನ್. ನೆಡುವಾರನ್ ಹತ್ರ ಹೋಗಿ ಈ ನನ್ನ ಈ ಅದೇ ರಂಗನಾಥ್ನ ಕರ್ಕೊಂಡು ಅವ್ರ ಮಗಳು ಉಷಾ ಅವ್ರಿಗೆ ಹೇಳಿ ನೆಡುವಾರನ್ನ ಭೇಟಿ ಮಾಡಿ ನೆಡುವಾರನ್ ಮನೇಲಿ ಹೇಳ್ತೀನಿ, ಸರ್ ನೀವು ತಿಳ್ಕೊಂಡ್ರೆ ತಪ್ಪಾಗಿ ತಿಳ್ಕೊಂಡಿದ್ದೀರಾ, ಖಂಡಿತವಾಗಿ ಹೇಳ್ತೀನಿ, ಅಣ್ಣವ್ರಿಗೆ ತೊಂದರೆ ಆಯಿತು ಅಲ್ಲಿ ಅಂದರೆ ಒಂದು 18 ಲಕ್ಷನ 15 ಲಕ್ಷನ ಬೆಂಗಳೂರಿದ್ದಾರೆ ಸರ್, 1 ಲಕ್ಷನ ಸಾಯ್ತಾರೆ ಸರ್, ದೊಡ್ಡ ಕಮೋಷನ್ ಆಗುತ್ತೆ, ದೊಡ್ಡ ಗಲಾಟೆ ಆಗುತ್ತೆ ಸರ್, ದಯವಿಟ್ಟು ನೀವೇನಾದರೂ ಮಾಡಿ ಇಂಟರ್ಫಿಯರ್ ಮಾಡಬೇಕು ಸರ್ ಅಂತ ಹೇಳ್ತೀನಿ. ಅವಾಗ ಅವರು ಯೋಚನೆ ಮಾಡ್ತೀನಿ ಅಂತಾರೆ. ಅಗೇನ್ ಆಫ್ಟರ್ 10 days ಇದು ಫ್ಲಾಪ್ ಆಗುತ್ತಲ್ಲ, ಅಗೇನ್ ಆಫ್ಟರ್ ದಟ್ ಮಧುರೈನಲ್ಲಿ ಒಂದು ಮಾನಾಡ್ ಅಂತ ನಡೆಯುತ್ತೆ ತಮಿಳವರು, ಅದಕ್ಕೆ ಅವರೇ ಚೀಫ್ ಗೆಸ್ಟ್ ಆಗ್ತಾರೆ. ಮಧುರೈಗೆ ಹೋಗ್ತೀನಿ, ಅಲ್ಲಿ ಆ ಫೋಟೋಸ್ ಎಲ್ಲ ಈಗಲೂ ಇದೆ. ಅಲ್ಲಿ ನಾನು ನೆಡುವಾರನ್ನ ಭೇಟಿ ಮಾಡ್ತೀನಿ. ತಿರ್ಗಾ ಭೇಟಿ ಮಾಡಿ ಮುತ್ತುಲಕ್ಷ್ಮಿನೂ ಬಂದಿರ್ತಾರೆ, ಅವ್ರಿಗೂ ಹೇಳ್ತೀನಿ ಏನೋ ತೊಂದರೆ ಆಗ್ತದೆ, ಎಲ್ಲರಿಗೂ ತೊಂದರೆ ಆಗ್ತದೆ ತಮಿಳವ್ರಿಗೆ, ದಯವಿಟ್ಟು ನೀವೇನೋ ಮಾಡಬೇಕು ಅಂತ ಹೇಳಿದಾಗ ಅಲ್ಲಿ ಆಲ್ರೆಡಿ ಫ್ಲಾಪ್ ಆಗಿರ್ತಲ್ಲ, ನಿನ್ನ ಗೌರ್ಮೆಂಟ್ ಒಪ್ಕೊಂಡ್ರೆ ನಾನು ಮಾಡ್ತೀನಿ ಅಂತ ಇವ್ರು ಹೇಳ್ತಾರೆ. ಯಾರು ನೆಡುವಾರನ್. ಇಮ್ಮಿಡಿಯೇಟಾಗಿ ಇಲ್ಲಿಗೆ ಬರ್ತೀನಿ, ವಾಪಸ್ ಬಂದು ಏನು ಮಾಡ್ತೀನಿ ಇದನ್ನೆಲ್ಲ ಹೇಳಿದಾಗ ಮೋಹನ್ ಕೊಂಡಜ್ಜಿ ಅಂತ ಈಗಲೂ ಇದ್ದಾರೆ, MLC ಆಗಿದ್ರು, ಈಗಲೂ ಇದ್ದಾರೆ ಅವರು. SM ಕೃಷ್ಣ ಅವ್ರು ಕ್ಲೋಸ್ ಆಗಿದ್ರು. ಇಮ್ಮಿಡಿಯೇಟಾಗಿ ನಾನು ಕರ್ಕೊಂಡೋಗಿ SM ಕೃಷ್ಣ ಅವ್ರು ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡಿ, ಸರ್ ನೆಡುವಾರನಯ್ಯ ಇಸ್ ದ ಬೆಸ್ಟ್ ಪರ್ಸನ್, ನೀವು ಹಿಂಗಾರು ಮಾಡಿ ಅವ್ರು. ಅವಾಗ ನಾನೇ ಫೋನ್ ಮಾಡಿ ಅವ್ರಿಗೆ ಹಚ್ಕೊಟ್ಟು ಮಾತಾಡಿಸ್ತೀನಿ. ಇದೆಲ್ಲ ಆದಮೇಲೆ ಅವಾಗ ನನಗೊಂದು ಸ್ವಲ್ಪ ತಂದು ನಿಶ್ಚಂತಾರೆ. ಯಾಕೆ ಅಂದರೆ ದಿನಕರ್ DGP ಬರ್ತಿರ್ತಾರೆ, ಅವ್ರಿಗೆ ಇದೆಲ್ಲ ಇಷ್ಟ ಆಗಲಿಲ್ಲ, ಈ ಸಂಧಾನ ಮಾಡೋದನ್ನ ನಾವು ಆ್ಯಕ್ಷನ್ ಮಾಡೋಣ ಅಂತಿರ್ತಾರೆ. ಅಲ್ಲಿಂದ ಮುಗಿಸ್ಕೊಂಡು ನೇರವಾಗಿ ಇದಕ್ಕೆ ಬರ್ತೀನಿ, ಫಿಲ್ಮ್ ಚೇಂಬರ್ಗೆ. ಸಾರಾಗೋಯ್ತು KCN ಚಂದ್ರು, ಆಮೇಲೆ ಅಶೋಕ್ ಅವರು. ಅವ್ರಿಗೆ ಹೇಳ್ತೀನಿ, ನೀವು ಏನಾದರೂ ಸಕ್ಸಸ್ ಆಗಬೇಕು, ನಿಮ್ಗೆ ಏನೋ ಅಣ್ಣವ್ರು ಆಚೆ ಬರಬೇಕು ಅಂದರೆ ಒಂದೇ ದಾರಿ, ನೆಡುವಾರನ್ ಮನೆಗೆ ಹೋಗ್ಬಿಡಿ. ನಾವು ಹೆಂಗೆ ಇಲ್ಲಿ ವಾಟಾಳ್ ನಾಗರಾಜ್ ಹತ್ತೀವೋ ಕನ್ನಡಕ್ಕೆ, ನೆಡುವಾರನ್ ಬಂದು ತಮಿಳ್ನಾಡಿಗೆ. ಅವರು ತಮಿಳಿಗೋಸ್ಕರ ಹೋರಾಟ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಒಳ್ಳೆ ಹೆಸರು, MP ಆಗಿದ್ದಾನೆ, ಒಳ್ಳೆ ಹೆಸರಿದೆ. ಅವರೊಬ್ಬರ ಕೈಲೇ ತರಕ್ಕಾಗೋದು. ವೀರಪ್ಪನ ಅವ್ರಿಗೆ ಅಣ್ಣ ಅಂತಾನೆ, ನೀವು ಅಲ್ಲಿ ಹೋಗ್ಬಿಡಿ ಅಂತ ಎಲ್ಲಾನು ಕಳಿಸ್ದೆ. ಅದು ಇಬ್ಬರು ಈಗಲೂ ಹೇಳ್ತಾರೆ. ನಾನು ಮಾಡಿದ್ದು ಕೆಲಸ ಅದು. ಅವಾಗ ಆಮೇಲೆ ಒಳಗಡೆ ಏನು ನಡೀತು ಅಂತೆಲ್ಲ ನನಗೆ ನಾಗಪ್ಪ ಆಚೆ ಬಂದ್ಮೇಲೆ ಹೇಳ್ತಾರೆ. ನನ್ನ ಲಿಂಕಲ್ಲಿ ಅಣ್ಣವ್ರನ್ನ ಯಾರು ಕಿಡ್ನಾಪ್ ಮಾಡಿದಲ್ಲ ಅವನ್ನ ಇಟ್ಕೊಂಡು ಅವ್ನ ಒಳಗಡೆ ಏನು ನಡೀತು ಅಂತ ಅವನ ಹತ್ರ ಕತೆ ತಗೊಳ್ತೀನಿ. ನಾನು ಅಟ್ಟಾಸ ಶೂಟ್ ಮಾಡಬೇಕಾದ್ರೆ ನಾಗಪ್ಪ ವಾಸ್ ಮೈ ಅಸೋಸಿಯೇಟ್ ಡೈರೆಕ್ಟರ್, ಅಣ್ಣವ್ರನ್ನ ಯಾರು ಕಿಡ್ನಾಪ್ ಮಾಡಿದ್ಲು ಅವನೊಬ್ಬ ಅಸೋಸಿಯೇಟ್ ಡೈರೆಕ್ಟರ್ ಇಟ್ಕೊಂಡು ಜೊತೆಲೆ ಟ್ರಾವೆಲ್ ಮಾಡಿಕೊಂಡು ಮಾಡಿದಂಥ ಒಂದು ಫಿಲ್ಮ್ ಅಟ್ಟಾಸ ಸ್ಕ್ರಿಪ್ಟ್ ಮಾಡಿದ್ದೆ. ಆಮೇಲೆ 2005ಗೆ ನಾನು DG ವಿಜಯ್ ಕುಮಾರ್ನ ಪರ್ಸ್ನಲ್ ಆಗಿ ಹೋಗಿ ಬೋಟ್ ಕ್ಲಬ್ಬಲ್ಲಿ ಅವ್ರು ಕಮಾಂಡೋ ಟ್ರೈನಿಂಗ್ಗೆ ಚೀಫ್ ಆಗಿರ್ತಾರೆ, ಅವ್ರ ಹತ್ರ ಹೋಗಿ 2004ಗೆ ಇವನ್ನ ಹೊಡೆದಾಕಿರ್ತಾರೆ ವೀರಪ್ಪನ. ಅದರದ್ದು ಎಲ್ಲ ಅವ್ರ ಹತ್ರ ತಗೊಳ್ತೀನಿ. ಅದು ಆ್ಯಕ್ಷನ್ ಮಾಡಿದ್ದು ಆಪರೇಷನ್ ಕೋಕನ್ನಲ್ಲಿ ಇಬ್ಬರು, ಒಂದು DG ವಿಜಯ್ ಕುಮಾರು ಮತ್ತು ಸೆಂದಾವರೈ ಕಣ್ಣನ್ ಹತ್ರ ಮಿಕ್ಕಿದ ಮ್ಯಾಟ್ರಸ್ ಎಲ್ಲ ತಗೊಳ್ತೀನಿ. ಅವರಿಬ್ಬರು ಪ್ಲ್ಯಾನ್ ಮಾಡಿದ್ರು. ಆಮೇಲೆ ಸರವಣನ್ನು ಅವರು ಯಾರಿಬ್ರು ಆಂಬ್ಯುಲೆನ್ಸ್ ವ್ಯಾನ್ ಹೋಗ್ತಾರೆ ಅವ್ರ ಹತ್ರ ತಗೊಳ್ತೀನಿ. ಇಷ್ಟನ್ನು ಕಲೆ ಹಾಕಿ ಮಾಡಿದಂಥದ್ದೇ ಇದು. ಆಮೇಲೆ ನಂಗೆ ಅಣ್ಣವ್ರು ಏನು ಅಂತ ಗೊತ್ತಿತ್ತು. ಇವರಿಬ್ರು ಯಾರು, ನಮ್ಮ ನಾಗಪ್ಪನು ಮತ್ತು ಮುಗಿಲನ್ನು ಮತ್ತು PCTಸನ್ನು ಆ ಗ್ಯಾಂಗ್ನೆಲ್ಲ ಹಿಡಿದಾಕ್ಬಿಟ್ಟೆ ನಾನು. ಆ ಗ್ಯಾಂಗ್ನೆಲ್ಲ ಆ್ಯಕ್ಟ್ ಮಾಡಿಸಿದ್ದೀನಿ, ಅವ್ರ ಕೈಲೆಲ್ಲ ಆ್ಯಕ್ಟ್ ಮಾಡಿಸಿದ್ದೀನಿ. ಕೆಲವ್ರ ಕೈಲಿ ಯಾರ್ಯಾರು ಅಣ್ಣವ್ರು ಕಿಡ್ನಾಪರ್ ಇದ್ದರು ಅವ್ರದ್ದೆಲ್ಲ ಫೋಟೋಸ್ ಎಲ್ಲ ತಂದು ಅವ್ರನ್ನೆಲ್ಲ ಇನ್ವಾಲ್ವ್ ಮಾಡಿಸಿ ಅದೇ ಥರ. ಯಾಕಂದರೆ ಐ ಆಮ್ ನಥಿಂಗ್ ಬಟ್ ಎ ಇನ್ವೆಸ್ಟಿಗೇಷನ್ ಜರ್ನಲಿಸ್ಟ್ ಥರನೇ ಕೆಲಸ ಮಾಡೋದು. ಆ್ಯಸ್ ನಿಮ್ಮ ಥರನೇ ನಾನೊಬ್ಬ ಜರ್ನಲಿಸ್ಟ್ ಆಗಿ ಹೋಗ್ತೀನಿ, ರಿಸರ್ಚ್ ಮಾಡ್ತೀನಿ. ಜನಗಳಿಗೆ ನೀವು ಏನು ನನ್ನ ಮುಖಾಂತರ ಹೇಳ್ಬೇಕು ಅಂದ್ಕೊಂಡಿದ್ದೀರೋ ಅದನ್ನು ಸ್ಕ್ರೀನಲ್ಲಿ ತರಬೇಕು ಅಂತ ಆಸೆ ಪಡ್ತೀನಿ. ಜನಗಳಿಗೆ ನಿಜ ಗೊತ್ತಾಗಬೇಕು, ಅವತ್ತಿನ ದಿನ ಏನು ನಡೀತು, ಯಾವ ಜಾಗದಲ್ಲಿ ಏನೇನಾಯಿತು. ಆ್ಯಂಡ್ ನಾನು ಯಾರ ಸೈಡ್ಸು ತೊಗೊಳಲ್ಲ. ನಾನು ಜಡ್ಜು ಅಲ್ಲ, ಜಡ್ಜ್ಮೆಂಟ್ ಕೊಡೋದು. ₹100 ಕೊಟ್ಬಿಟ್ಟು ಸಿನಿಮಾ ನೋಡ್ತಾರೆ ನೋಡಿ, ಅವರೇ ನಿಜವಾಗ್ಲೂ ದೇವರುಗಳು, ಜಡ್ಜುಗಳು. ಲೆಟ್ ದೆಮ್ ಡಿಸೈಡ್ ಯಾರು ಒಳ್ಳೆಯವರು ಯಾರು ಕೆಟ್ಟವರು. ಅವತ್ತು ಏನು ನಡೀತೋ ಅಷ್ಟು ಮಾತ್ರ ಅವ್ರು ತೋರಿಸ್ತೀನಿ. ಇಷ್ಟು ಮಾತ್ರ ನನ್ನ ಕೆಲಸ. ಇದೇ ನನ್ನ ಈ ಎರಡೂ ಸಬ್ಜೆಕ್ಟು ನನ್ನ ಹತ್ತಿರದಲ್ಲಿ ನನ್ನ ಸುತ್ತ ನಡೆದು ನಾನೇ ಇನ್ವಾಲ್ವ್ ಆಗಿರೋದ್ರಿಂದ ನನಗೆ ಜಾಸ್ತಿ ಆಸಕ್ತಿ ಎರಡು ಪ್ಲಾಟ್ ಮೇಲೆ. ದ ಕರೆಂಟ್ ಸಿಚುಯೇಷನ್ ಆಫ್ ಕನ್ನಡ ಇಂಡಸ್ಟ್ರಿ ಫ್ರಮ್ ಅ ಸೀನಿಯರ್ ಪರ್ಸ್ಪೆಕ್ಟಿವ್, ಒಬ್ರು ಸೀನಿಯರ್ ಡೈರೆಕ್ಟರ್ ಆಗಿರೋದ್ರಿಂದ ಸುಮಾರು ವಾದಗಳಿದೆ. ಒಂದಷ್ಟು ಜನ ಏನು ಹೇಳ್ತಾರೆ, ಒಳ್ಳೆ ಸಿನಿಮಾ ಮಾಡಿದ್ರೆ ಜನ ಬಂದೇ ಬರ್ತಾರೆ, ಥಿಯೇಟ್ರಲ್ಲಿ ನೋಡ್ತಾರೆ, ಗೆಲ್ಲಿಸ್ತಾರೆ.
ಸೊ ನೀವು ಯಾವುದೋ ಮೀಡಿಯಾಕರ್ ಸಿನಿಮಾ ಮಾಡಿ ಜನ ನೋಡ್ತಿಲ್ಲ ಅಂದರೆ ತಪ್ಪದು. ಇನ್ನೊಂದು ವರ್ಗ ಏನು ಹೇಳುತ್ತೆ ಅಂದರೆ, ಇಲ್ಲ ನೀವು ಒಳ್ಳೆ ಸಿನಿಮಾ ಮಾಡಿದ್ರು ಇಟ್ ಹ್ಯಾಸ್ ಬಿಕಮ್ ಅನ್ ಎಕ್ಸ್ಪೆನ್ಸಿವ್ ಅಫೇರ್. ಇವಾಗ ಒಬ್ಬ ಫ್ಯಾಮಿಲಿ 3-4 ಜನ ಬಂದು ನೋಡೋಕ್ಕೆ 2-3 ಸಾವಿರ ಬೇಕಾಗಿದೆ ಮಲ್ಟಿಪ್ಲೆಕ್ಸಲ್ಲಿ. ಸೊ ಹಾಗಾಗಿ ದೇ ವಿಲ್ ವೆಯ್ಟ್ ಫಾರ್ ಇಟ್ ಟು ಕಮ್ ಆನ್ OTT. ಇವಾಗ ರೀಸೆಂಟ್ಲಿ ಬಂದಿರೋ ಶಾಕಾಹಾರಿ, ಬ್ಲಿಂಕ್ ಇದೆಲ್ಲನೂ OTT ಜಾಸ್ತಿ ಹೆಸರು ಮಾಡಿದೆ ಥಿಯೇಟರ್ಗಿಂತ. ಸೊ ಇದೊಂಥರ ಕಾನ್ಫ್ಲಿಕ್ಟ್ನ ಹೇಗೆ ನೀವು ನೋಡ್ತೀರಾ ಸರ್? ಇದಕ್ಕೆ ರೆಸೊಲ್ಯೂಷನ್ ಏನು? ಸರ್, ಇದು ಎಲ್ರಿಗೂ ಕಾಡೋಂಥ ಪ್ರಶ್ನೆ ಸರ್. ನಾವು ನಿಜ ಹೇಳಬೇಕು ಅಂದರೆ ಮಿಡಲ್ ಕ್ಲಾಸ್ ಅನ್ನೋದು ನಾನಾದರೂ ಯೋಚನೆ ಮಾಡ್ತೀನಿ. ಈಗ 300 ರೂಪಾಯಿನ 600 ರೂಪಾಯಿನ ಥಿಯೇಟ್ರ್ ಟಿಕೆಟು, ಅಯ್ಯೋ ಒಂದು ಸ್ವಲ್ಪ ದಿವಸ ವೆಯ್ಟ್ ಮಾಡೋಣ, OTT ನೋಡ್ಬೋದಲ್ಲ, ಆಲ್ರೆಡಿ ಆ ಮನೇಲಿ ಹಾಕ್ಸ್ಕೊಂಡಿದ್ದೀವಲ್ಲ, ನೆಟ್ಫ್ಲಿಕ್ಸು, ಅಮೆಝಾನ್ ಎಲ್ಲ ಇದೆಯಲ್ಲ, ಯಾವುದೆಲ್ಲ ಬರುತ್ತಲ್ವ, ಒಂದು ತಿಂಗಳು ತಾನೇ, ಇಲ್ಲ 15 ಡೇಸ್ ತಾನೇ ಬಂದ್ಬಿಡುತ್ತೆ, ಕಾದ್ಬೇಡ ಅನ್ನೋ ಮೈಂಡ್ ಸೆಟ್ಟಿಗೆ ಬಂದ್ಬಿಡ್ತೀವಿ ನಾವು. ನಿಮ್ಮನ್ನು ಎಲ್ಲಿ ಪುಲ್ ಮಾಡಬೇಕಂದ್ರೆ, ಈಗ KGFನ ನಾವು ಮನೇಲಿ ಕುತ್ಕೊಂಡು ನೋಡೋಕ್ಕಾಗಲ್ಲ, ಪುಷ್ಪನ ಮನೇಲಿ ಕುತ್ಕೊಂಡು ನೋಡೋಕ್ಕಾಗಲ್ಲ, ಸಮಥಿಂಗ್ ಎಕ್ಸ್ಟ್ರಾ RRRನ ಮನೇಲಿ ಕುತ್ಕೊಂಡು ನೋಡೋಕ್ಕಾಗಲ್ಲ. ಸಮಥಿಂಗ್ ಬಿಯಾಂಡ್ ಇಮ್ಯಾಜಿನೇಷನ್ ಏನೋ ಇದ್ರೆ ಥಿಯೇಟ್ರ್ ಬಂದ್ಬಿಡ್ತಾ ಇದ್ದಾರೆ ಜನ. ಆಮೇಲೆ ಪುಲ್ ಮಾಡುತ್ತೆ ಆ ಕ್ರೌಡು. ಬಟ್ ಕಂಟೆಂಟ್ ಇದೆಯಲ್ಲ, ಕೆಲವು ಇವಾಗ ನಾವು ಎಕ್ಸಾಂಪಲ್ಗೆ ತಗೋಬೇಕು ಅಂದರೆ ಮಂಜುಮಲ್ ಬಾಯ್ಸ್ ಎಷ್ಟು ದೊಡ್ಡ ಹಿಟ್ಟಾಗಿದೆ ಇದು, ಕಾಂತಾರ. ನಿಮಗೆ ವ್ಯತ್ಯಾಸವಾಗಿ ಕಂಟೆಂಟ್ ಸಿಕ್ಕಿ ಜನಗಳಿಗೆ ರೀಚ್ ಆಗಿರ್ಬೇಕು. ನಿಮಗೆ ಏನು ಪ್ರಾಬ್ಲಮ್ ಆಗ್ತಿದೆ ಅಂದರೆ, ಬಿಫೋರ್ ರಿಲೀಸು ಜನಗಳ ಮಧ್ಯದಲ್ಲಿ ಮೈಂಡಲ್ಲಿ ಎಷ್ಟು ನೀವು ಅದನ್ನು ಹೇಳಿರ್ತೀರ. ಈಗ ನಾನು ನೆಕ್ಸ್ಟ್ ಮಂತ್ 30th ರಿಲೀಸ್ ಮಾಡ್ತಾ ಇದ್ದೀನಿ. ಇವತ್ತಿನ ಏನು ಡೇಟ್ ಸರ್? 16th ಜುಲೈ. ನಾನು 1.5 ತಿಂಗಳು ಮುಂಚೆ ನಿಮ್ಗಳನ್ನ ರಿಕ್ವೆಸ್ಟ್ ಮಾಡಿಕೊಂಡು ನನಗೊಂದು ಸ್ವಲ್ಪ ಹೆಲ್ಪ್ ಮಾಡಿ ಅಂತೀನಿ. ನೀವು ಈ ಕಂಟೆಂಟ್ನ ತೊಗೊಂಡು ನನಗೆ ಫಸ್ಟ್ ಈ ಥರ ಮಾಡಿದ್ರೆ, ಒಬ್ಬ ಪ್ರೊಡ್ಯೂಸರ್ ನೀನು ಫಸ್ಟು ಏನೇನು ಆಸೆ ಪಟ್ಕೊಂಡಿರ್ತೀರೋ ನೀವು ಫಿಲ್ಮ್ ಮಾಡೋದು ಒಂದೇ ಅಲ್ಲ. ಇವತ್ತಿನ ದಿನ ನಿಮಗೆ ಎಷ್ಟು ಫಿಲ್ಮ್ ಮಾಡೋದು ಒಂದಲ್ಲ, ರಿಲೀಸ್ ಮಾಡೋದಿದೆಯಲ್ಲ, ದಟ್ ಈಸ್ ಮೋರ್ ಹೆಡೇಕ್ ಅಂತೀನಿ. ನೀವು ಕಂಟೆಂಟ್ ಹುಡುಗಿ ಫಿಲ್ಮ್ ಮಾಡೋದು ಒಂದು, ನೀವು ರಿಲೀಸ್ ಮಾಡೋದಿದೆಯಲ್ಲ, ಅದು ಆ್ಯಕ್ಚುಲಿ ಯು ಹ್ಯಾವ್ ಟು ಪುಟ್ ಡಬಲ್ ಎಫರ್ಟ್ ಅಂತೀನಿ. ಜನಗಳಿಗೆ ಇವತ್ತು ಫಿಂಗರ್ ಟಿಪ್ಸ್ ಎಲ್ಲ ಅವರೆಲ್ಲ ಮೊಬೈಲ್ ಇಟ್ಕೊಂಡಿದ್ದಾರೆ. ಮೊಬೈಲಲ್ಲಿ ಏನು ಬೇಕಾದ್ರೂ ನೋಡ್ಕೊಳ್ತಾರೆ. ಹೌ ಯು ಆರ್ ಗೋಯಿಂಗ್ ಟು ಬ್ರಿಂಗ್ ದಟ್ ಪೋರ್ ಮ್ಯಾನ್ ಆರ್ ಮಿಡಲ್ ಕ್ಲಾಸ್ ಮ್ಯಾನ್ 100 ರೂಪಾಯಿ ಕೊಟ್ಬಿಟ್ಟು ಬಂದು ನಾವು ಪಿಕ್ಚರ್ ನೋಡಿ ಪ್ಲೀಸ್ ಅಂತ ಹೆಂಗೆ ಹೇಳ್ತೀವಿ, ಹೇಗೆ ಕನ್ವೆ ಮಾಡ್ತೀರ? ಅದನ್ನು ನೀವು ಹೆಂಗಾದರೂ ಮಾಡಿ ಸೋಷಿಯಲ್ ಮೀಡಿಯಾನ ಹೇಳ್ತಿರೋ, ಯಾರ ಮುಖಾಂತರ ಹೇಳಿಸ್ತಿರೋ, ಹೇಳಿ ಜನಗಳಿಗೆ ಈ ಥರ ಮಾಡ್ತಿದ್ದೀನಿ, ಈ ಥರ ಆಗಿದೆ, ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿ ಅಂತ ಹೇಳಿ. ಸುಮಾರು ಜನ ಆಮೇಲೆ ದೊಡ್ಡ ಅದು ಅಫೇರ್ ಆಗೋಗಿದೆ. 2000 ರೂಪೀಸ್ ಇದ್ದರೆ ಫ್ಯಾಮಿಲಿಯವರು ಆಗ್ತದೆ. ಇದನ್ನು ಫಸ್ಟು ನಾವು ಗೌರ್ಮೆಂಟ್ಗೆ ಹೆಂಗಾದರೂ ಮಾಡಿ ಫಿಲ್ಮ್ ಚೇಂಬರ್ ಮುಖಾಂತರ ತಿಳಿಸ್ಬೇಕು. ರೆಗ್ಯುಲೇಷನ್ಸ್ ದೇರ್ ಇಸ್ ನೋ ಅದರ್. ನೀವು ಬೇರೆ ಲ್ಯಾಂಗ್ವೇಜ್ಗೆ ಏನಾದ್ರು ಮಾಡ್ಕೊಳ್ಳಿ, 5,000 ಮಾಡ್ಕೊಳ್ತೀವಿ, ನಮ್ಗೆ ಬೇಡ. ಕನ್ನಡ ಸಿನಿಮಾಕ್ಕೆ 100 ರೂಪಾಯಿ ಅಷ್ಟು ತನ್ನಿ, ಅಷ್ಟು ಅಫೋರ್ಡ್ ಮಾಡೋ ಥರ ಮಾಡ್ಕೊಳ್ಳಿ ಜನಕ್ಕೆ. ಆಮೇಲೆ ನಮ್ಮ ಜನದ ಹತ್ರ ದುಡ್ಡು ಇಲ್ಲ ರೀ, ದೊಡ್ಡವ್ರ ಹತ್ರ ದುಡ್ಡು ಇರುತ್ತೆ, ಅವ್ರು ಹೋಗ್ತಾರೆ, ಏನು ಬೇಕೋ ಮಾಡ್ಕೊಳ್ತಾರೆ. ನಮ್ಮ ಜನ, ನಾರ್ಮಲ್ ಜನಗಳು ಥಿಯೇಟ್ರಿಗೆ ಬರಬೇಕು ಅಂದರೆ ಗೌರ್ಮೆಂಟ್ ಹ್ಯಾಸ್ ಟು ಟೇಕ್ ಸಮ್ ಇನಿಷಿಯೇಟಿವ್. ಕನ್ನಡ ಫಿಲಮ್ಗೆ 100 ರೂಪಾಯಿ ಮೇಲಿಲ್ಲ. ಯಾಕೆಂದರೆ ನನಗೆ ಗೊತ್ತು ಆಂಧ್ರಲ್ಲಿ ಎಷ್ಟು ರೇಟ್ ಇದೆ ಅಂತ. ಥಿಯೇಟರ್ ರೇಟ್ 60 ರೂಪಾಯಿ 50 ರೂಪಾಯಿಗೆಲ್ಲ ಇದೆ. ಇಲ್ಲಿ ಯಾಕಿಲ್ಲ ರೆಗ್ಯುಲೇಷನ್? ಅದಾದಮೇಲೆ ತಮಿಳ್ನಾಡಲ್ಲಿ ಫ್ರಂಟ್ 2 ರೋಲ್ಸ್ ಇದೆಯಲ್ಲ, 10 ರೂಪೀಸ್ ಟಿಕೆಟ್. ಯಾವ ಥಿಯೇಟ್ರು, ಯಾವ್ದು ಮಲ್ಟಿಪ್ಲೆಕ್ಸ್ ಹೋದ್ರು ಫ್ರಂಟ್ ರೋಬಲ್ 10 ರೂಪೀಸ್. ಫ್ರಂಟ್ ರೋ ಬಿಟ್ಬಿಡ್ಬೇಕಂದ್ರೆ 10 ರೂಪೀಸ್ ಟಿಕೆಟ್. ಅದು ಮೊದಲು ಒಂದು ಗಾಂಧಿ ಕ್ಲಾಸ್ ಅಂತ ಇತ್ತು, ಗೊತ್ತಾ? ನಾವು 3 ಕ್ಲಾಸ್ ಇತ್ತು ನಮಗೆ. ಗಾಂಧಿ ಕ್ಲಾಸ್, ಇದು ಮಧ್ಯದ ಕ್ಲಾಸು, ಮತ್ತೆ ಬಾಲ್ಕನಿ. ಇವಾಗ ಒಂದೇ ಮಾಡ್ಬಿಟ್ಟಿದ್ದೀರಾ ಕೆಳಗಡೆ. ನೀವು ಫ್ರಂಟ್ ರೋ ಬಂದಿದೆಯಲ್ಲ, ಅದು 10 ರೂಪಾಯಿ 20 ರೂಪಾಯಿ ಒಳಗೆ ನೀವು ಮಾಡಿದ್ರೆ ಅದಕ್ಕೆ ಅಂತ ಒಂದು ಕ್ರೌಡ್ ಇದೆ. ನೀವು ಥಿಯೇಟ್ರಲ್ಲಿ ಅದು ಬಡವ್ರಿಗೆ ಅಂತ ಹೇಳಿ ಬಿಡಬೇಕು. ಅವನು ಇಲ್ಲಾಂದ್ರೆ ಅವ್ನು ಹೆಂಗೆ ನೋಡ್ತಾನೆ ಹೋಗ್ಲಿ? ಆಮೇಲೆ ನೀವು ನೋಡಿ, ಸಿನಿಮಾ ನೋಡೋ ಕ್ಲಾಸ್ ಇದೆಯಲ್ಲ, ಬರೀ ನಾವು ಹೈ ಕ್ಲಾಸ್ನೇ ನೋಡ್ತಿದ್ದೀವಿ. ನಿಜ ಹೇಳಬೇಕು ಅಂದರೆ ಹೋಟ್ಲಲ್ಲಿ ಕೆಲಸ ಮಾಡೋರು, ಕೂಲಿ ಕೆಲಸ ಮಾಡೋರು, ಅವರೆಲ್ಲ ಆ್ಯಕ್ಚುಲಿ ಅವ್ರಿಗೆ ಎಂಟರ್ಟೈನ್ಮೆಂಟ್ ಇರೋದೇ ಸಿನಿಮಾ. ಅವ್ರಿಗೆ ಕೈಗೆ ಇಟ್ಟದೇ ಇರೋ ಥರ ವಸ್ತು ಥರ ಮಾಡಿಟ್ಬಿಟ್ಟಿದ್ದೀವಿ ನಾವು.
ಪ್ರೀತಿ ವಿಶ್ವಾಸದಿಂದ ನಮ್ಮನ್ನು ಅವ್ರು ನೋಡ್ತಾರೆ. ಖಂಡಿತವಾಗ್ಲೂ ಅವ್ರಿಗೆ ಅವಕಾಶ ಕೊಡಿ. ಆ ಒಂದು 20-30 ರೂಪಾಯಿ ಇಲ್ಲ 50 ರೂಪಾಯಿ ಒಳಗೆ ಇಟ್ಟರೆ ಅವರೆಲ್ಲ ಬರ್ತಾರೆ. ಮತ್ತೆ ಆ ಕ್ರೌಡ್ನ ಕರ್ಕೊಂಬರೋಕ್ಕೆ ಹೆಲ್ಪ್ ಮಾಡಬೇಕಾಗಿರೋದು ಇಂಡಸ್ಟ್ರಿ ಕುತ್ಕೊಂಡು ಯಾರ ಜೊತೆಲಿ, ಗೌರ್ಮೆಂಟ್ ಜೊತೆಲಿ ಕುತ್ಕೊಂಡು ಮಾತುಕತೆ ಮಾಡಬೇಕು. ಗೌರ್ಮೆಂಟ್ ಅವ್ರು ಡಿಸಿಷನ್ ತಗೋಬೇಕು. ಓಕೆ ಹೌದ್ರಿ, ಕನ್ನಡ ಬೆಳೆಸ್ಬೇಕು ಅಂತೀರಾ, ಕನ್ನಡ ಮಾಧ್ಯಮದವರು, ಕನ್ನಡ ಚಿತ್ರರಂಗ ಒಂದು 10-15 ಸಾವಿರ ಜನ ಇದ್ದೀವಿ ನಾವು. ನಿಜ ಹೇಳ್ಬೇಕು, ಒಂದು 10-15 ಸಾವಿರ ಹ್ಯೂಜ್ ಫ್ಯಾಮಿಲಿ ನಮ್ಮದು ಕನ್ನಡ ಇಂಡಸ್ಟ್ರಿ. ಅಷ್ಟು ಜನ ಥಿಯೇಟರ್ಸು, ಓನರ್ಸು, ಅದ್ರಲ್ಲಿ ಕೆಲಸ ಮಾಡೋರು, ಅದಕ್ಕೆ ಆಮೇಲೆ ಒಂದು ಸಿನಿಮಾ ನೀವು ತಗೊಳ್ಳಿ, 150 ಜನ ಕೆಲಸ ಮಾಡಿರ್ತಾರೆ. 200 ಸಿನಿಮಾ ಆಗ್ತಿದೆ. 200 ಸಿನಿಮಾ ಪ್ಲಸ್ 100 ಜನ ಇಟ್ಕೊಳ್ಳಿ, ಎಷ್ಟು ಜನ ಆಯ್ತು ಸರ್? 20,000 ಜನ ಆಯ್ತು ಸರ್. 20,000 ಜನ ಕೆಲಸ ಸರ್ ವರ್ಷಕ್ಕೆ. ಎಲ್ಲಿದೆ ಸರ್ ಆ 20,000 ಜನಕ್ಕೆ? ಏನು ಆಮೇಲೆ ಜನಕ್ಕೆ ಥಿಯೇಟ್ರಿಗೆ ಹೋದಾಗ ಥಿಯೇಟ್ರಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾರೆ, ಎಷ್ಟು UF ಕ್ಯೂಬು, ಆಮೇಲೆ ಸ್ಟುಡಿಯೋಗಳು, ಎಂತೆಂಥ ಕೆಲಸಗಳನ್ನ ಇರ್ತಾ ಇರುತ್ತೆ ಎಲ್ಲರಿಗೂ. ಆಮೇಲೆ ಇವತ್ತು ಬರೀ ಇಂಜಿನಿಯರ್ಸು ಡಾಕ್ಟ್ರು ಮಾಡಿದ್ರೆ ಅಂತಲ್ಲ, ನಿಮ್ಗೆ ಯಾವ ಸ್ಕಿಲ್ಲಲ್ಲಿ ಇದೆಯೋ ಬೆಸ್ಟ್, ನೀವು ಏನು ಸ್ಕಿಲ್ಲಲ್ಲಿ ಬೆಸ್ಟ್ ಇದೆಯೋ ಅದಕ್ಕೆ ಊಟ ಸಿಗುತ್ತೆ. ಇದೊಂದು ದೊಡ್ಡ ಸ್ಕಿಲ್ಲು. ಆಮೇಲೆ ವಿ ಆರ್ ಆಲ್ ಲೈಕ್ ಅನ್ ಅಂಬಾಸಿಡರ್ಸ್ ಭಾಷೆಗೆ, ಆ ಜಲಕ್ಕೆ, ನೀರಿಗೆ, ಭಾಷೆಗೆ. ನಮ್ಮ ಭಾಷೆ ಅನ್ನೋದು ಇದೆಯಲ್ಲ. ಆಮೇಲೆ ಇದು ನೀವು ಸಿನಿಮಾನ ಮತ್ತು ಮಾಧ್ಯಮ ಇದೆಯಲ್ಲ, ಒಂದು ಹಿಸ್ಟ್ರಿ ಹೇಳುತ್ತದೆ. ನೀವು ಏನಾದರೂ ಒಂದು 50 years ಬ್ಯಾಕ್ ಬೆಂಗಳೂರು ಹೆಂಗಪ್ಪ ಇತ್ತು ಅಂದರೆ, ನೀವು ಒಂದು ಹಳೇ ಫಿಲ್ಮ್ ನೋಡಿ, ಇಲ್ಲ ಒಂದು ಹಳೇ ದೂರದರ್ಶನದ್ದು ಪ್ರೋಗ್ರಾಮ್ಗಳು ನೋಡಿ, ಡಾಕ್ಯುಮೆಂಟ್ರಿಗಳು ನೋಡಿ, ಆವಾಗ ನಿಜವಾಗ್ಲೂ ಬೆಂಗಳೂರು ಹೆಂಗಿತ್ತು ಅಂತ ಗೊತ್ತಾಗುತ್ತೆ. ಅದಿಲ್ಲ ಅಂದರೆ ನಿಮ್ಗೆ ಹೆಂಗೆ ಹೇಳ್ತೀರಾ? ಇಲ್ಲ ಪೇಪರ್ಗಳಲ್ಲಿ ಫೋಟೋಸ್ ಇರುತ್ತೆ. ಇದೇ ಬಂದು ಇದೇ ಹಿಸ್ಟ್ರಿ. ನೀವು ಏನಾದರೂ ಇದ್ರೆ ಮಾಧ್ಯಮದ ಮುಖಾಂತರನೇ ಜನಕ್ಕೆ ತಲುಪಿಸ್ಬೇಕು ಒಂದು ಹಿಸ್ಟ್ರಿನ. ಇದು ಶಾಶ್ವತವಾಗಿ ಉಳಿಯುವಂಥ ಒಂದು ಜಾಗ. ಇದನ್ನ ನಾವು ಬೆಳೆಸಲಿಲ್ಲ ಅಂದರೆ ಭಾಷೆಯಲ್ಲಿ ಒಂದು ಅರ್ಥ ನಷ್ಟೋಗುತ್ತೆ. ಈಗ ಆಲ್ರೆಡಿ ಬುಕ್ಸ್ ಓದೋರು ಕಮ್ಮಿ ಆಗಿಬಿಟ್ಟಿದ್ದಾರೆ ಕನ್ನಡ ಬುಕ್ಸ್. ಮತ್ತು ಬೇರೆ ಎಲ್ಲಿದೆ ಕನ್ನಡ? ಯಾವ ಮೀಡಿಯಮಲ್ಲಿ ತರ್ತೀರ ಕನ್ನಡ? ಮಧ್ಯಮ ಕನ್ನಡನ ನೀವು ಎಲ್ಲಾದರೂ ರೂಪದಲ್ಲಿ ಜನಗಳಿಗೆ ತಲುಪಿಸ್ಬೇಕಲ್ವಾ? ತಲುಪಿಸೋ ಜಾಗ ಬಂದು ಸಿನಿಮಾ ಮಾಧ್ಯಮ, ಟಿವಿ ಮಾಧ್ಯಮ, ಸೀರಿಯಲ್ ಆಗ್ಬೋದು, ಇದಾಗ್ಬೋದು, ಒಂದು OTT ಆಗ್ಬೋದು, ವೆಬ್ ಸೀರೀಸ್ ಆಗ್ಬೋದು, ಒಂದು ಫಿಲಮ್ ಆಗ್ಬೋದು. ಇದ್ರ ಮುಖಾಂತರ ಕನ್ನಡ ನೀವು ಹೇಳೋಕ್ಕಾಗ್ತದೆ ಸುಮಾರು. ಬಟ್ ಥಿಯೇಟರ್ಸು, ಡ್ರಾಮಾಗಳು ಇದೇ ಆ್ಯಕ್ಚುಲಿ ಇದೇ ಭಾಷೆಗೆ ಅಂಬಾಸಿಡರ್ಸ್ ಅಂತ ಹೇಳಿ. ಇದ್ರ ಮುಖಾಂತರ ನಾವು ಭಾಷೆನ ಜನಕ್ಕೆ ತಲುಪಿಸ್ತೀವಿ. ಇದಕ್ಕೆ ಗೌರ್ಮೆಂಟು ನೀವು ಮಲ್ಟಿಪ್ಲೆಕ್ಸ್ನವ್ರಿಗೆ ಸ್ಟ್ರಿಕ್ಟ್ ಆರ್ಡರ್ಸ್ ಪಾಸ್ ಮಾಡಿ, ಇಲ್ಲಿ ಜಲ, ಇಲ್ಲಿ ನೆಲ, ಇಲ್ಲಿ ಕರೆಂಟು ಎಲ್ಲ ಇಲ್ಲಿ ಕೊಡ್ತೀವಿ. ಅವ್ರದ್ದು ರೂಲ್ಸ್ ಇರೋದೇ ಹಂಗೆ. ಇಲ್ಲಿ ಅವ್ರಿಗೆ ನಾವು ಬೆಳೆಸ್ತೀವಿ ಅಂತ ಹೇಳಿರ್ತೀರ. ಬೆಳೆಸೋಕ್ಕೆ ನೀವೇನು ಮಾಡಬೇಕು? ಬೇರೆ ಭಾಷೆಗೆ ನೀವು ದುಡ್ಡು ಮಾಡಬೇಕಾ? ಮಾಡ್ತಿದ್ದೀರಾ. ಬೇರೆ ಭಾಷೆ ಬಂದ ಆಟೋಮೆಟಿಕ್ಕಾಗಿ ಅದನ್ನು 500 ರೂಪಾಯಿ ಇಟ್ಟರು ಅದನ್ನು ನೋಡೋಕ್ಕೂ ನಮ್ಮಲ್ಲಿ ಸಿಕ್ಕಾಪಟ್ಟೆ ಜನ ಇದ್ದಾರೆ, ಅದನ್ನು ನೋಡ್ತಾರೆ. ಕನ್ನಡ ಭಾಷೆಗೆ ಮಾತ್ರ ಒಂದು 100 ರೂಪಾಯಿ ಇಡಿ. ಆವಾಗ ಅಫೋರ್ಡ್ ಮಾಡೋ ಥರ ಆಗ್ತದೆ, ಜನಗಳಿಗೆ ಬರ್ತಾರೆ. ಆಮೇಲೆ ಮಿನಿಮಮ್ ಇವಾಗ ಒಂದು 10 ಇದ್ದರೆ ಒಂದು 4 ಸ್ಕ್ರೀನ್ ನೀವು ಮಿನಿಮಮ್ ಇಟ್ಟಿರ್ಬೇಕು ಕನ್ನಡಕ್ಕೆ. 10 ಥಿಯೇಟ್ರ್ ಇದೆ ಒಂದರಲ್ಲಿ, ಒಂದು ಮಾಲಲ್ಲಿ ಇದ್ದರೆ ಮಿನಿಮಮ್ ಒಂದು 40% ಕನ್ನಡಕ್ಕೆ ಇಡಬೇಕು. ಇನ್ನು 60% ಬೇರೆ ಲ್ಯಾಂಗ್ವೇಜ್ ಕೊಡಬೇಕಾದ್ರೆ. ಈ ಥರ ಒಂದು 6 ಥಿಯೇಟ್ರ್ ಇದ್ದರೆ ಒಂದು 2 ಥಿಯೇಟ್ರ್ ಕಂಪಲ್ಸರಿ ಕನ್ನಡ ಒಳ್ಳೇಬೇಕು. ಇನ್ನು 4 ಫಿಲಮ್ ಬೇಕಾದ್ರೆ ಹಾಕೊಳ್ಳಿ. ಮಿನಿಮಮ್ 40% ಆದರೂ ಇರಬೇಕು. 80-90 ಅಂತಾರೆ, ಬೇಡ ರೀ, ಹೋಗ್ಲಿ ನಾವು ಓಕೆ, ನಾವು ಗಲಾಟೆ ಎಷ್ಟು ಮಾಡಿದ್ರು ಓಕೆ, ಒಂದು 40% ಆದರೂ ನೀವು ಸ್ಟ್ರಿಕ್ಟಾಗಿ ಫಾಲೋ ಮಾಡಿದ್ರೆ ಕನ್ನಡ ಭಾಷೆನೂ ಉಳಿಯುತ್ತೆ, ನಮ್ಮ ಜನನೂ ಥಿಯೇಟ್ರಿಗೆ ಬರ್ತಾರೆ. ಕಮ್ಮಿ ರೇಟಲ್ಲಿ ಇರಬೇಕಷ್ಟೆ. ನಾವು ದೊಡ್ಡ ದೊಡ್ಡ ಫಿಲಮ್ ನಾವೇ ಇವಾಗ ದರ್ಶನ್ ರಿಲೀಸ್ ಆಯಿತು, ಎಷ್ಟು ನಾವೇ 350 ರೂಪಾಯಿ 400 ಮಾಡ್ಬಿಡ್ತೀವಿ. ಅದು ಮಾಡಬಾರ್ದು, ತಪ್ಪದು. ಭಾಷೆ ಬೆಳಿಬೇಕು ಅಂದಾಗ 100 ರೂಪಾಯಿ. ಆಂಧ್ರಲ್ಲಿ ಹೋಗಿ ಎಷ್ಟು ದೊಡ್ಡ ಪಿಕ್ಚರ್ ಇದ್ರು 100 ರೂಪಾಯಿ ನೋಡಿ ಬೇಕಾದ್ರೆ. ತೆಲುಗಲ್ಲಿ, ತಮಿಳಲ್ಲಿ, ತಮಿಳ್ನಾಡಲ್ಲಿ 10 ರೂಪಾಯಿ ಟಿಕೆಟ್ ಇದೆ ಫ್ರಂಟ್ ಬೆಂಚರ್ಸ್. ಅವ್ರ ಗೌರ್ಮೆಂಟೇ ಅದು ರೂಲ್ಸ್ ಮಾಡಿಬಿಟ್ಟಿದೆ. ನಾವು ಯಾಕೆ ಮಾಡೋಕ್ಕಾಗಲ್ಲ? ಸೊ ಅದಾಗಬೇಕು, ಆಗಲೇಬೇಕು. ಅವಾಗಲೇ ನಮ್ಮ ಭಾಷೆ, ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಜನಕ್ಕೆ ಫಿಲಮ್ ಮೇಕರ್ಸ್ ಬದುಕ್ತಾರೆ ಒಂದಷ್ಟು ಜನ. ಇದರಲ್ಲಿ ಎಲ್ಲರೂ ಬದುಕ್ತಾರೆ ಅಂತ ಹೇಳಲ್ಲ. ಒಳ್ಳೆ ಫಿಲ್ಮ್ ಮಾಡಿದ್ರು, ಕಂಟೆಂಟ್ ಇರೋನು ಬದುಕೊಳ್ತಾರೆ. ಆಮೇಲೆ ಇದು ಕಾಂಪಿಟೇಟಿವ್ ವರ್ಲ್ಡ್. ಯು ಹ್ಯಾವ್ ಟು ಕಾಂಪೀಟ್ ವಿತ್ ಹಿಮ್. ನೀನು ರೇಸಲ್ಲಿ ಓಡಲೇಬೇಕು. ನೀನು RRR ಬರ್ತೇವೆ, ನೀನು ಓಡಬೇಕು ಅವನ ಜೊತೆ. ಕರೆಕ್ಟ್. ಇಂಡಿಯನ್ 2 ಬರ್ತಿದ್ರೆ ಅವನ ಜೊತೆ ಓಡಲೇಬೇಕು ನೀನು. ನಾನು ಆಗಲ್ಲ ಅಂತ ಕುತ್ಕೊಂಡ್ರೆ ಹೋಯ್ತು.
We have to compete with them. We have to win this race. That's all. ಓಕೆ ಸರ್. ಸರ್, ಸೈನೈಡ್ ಬಗ್ಗೆ ತುಂಬಾನೇ ಗೊತ್ತಿಲ್ಲದಲೇ ಇರೋ ವಿಚಾರಗಳನ್ನ ತಿಳಿಸ್ಕೊಟ್ರಿ. ಧನ್ಯವಾದಗಳು. ಆ್ಯಂಡ್ ವೀರಪ್ಪನ್ ಸುತ್ತಲೂ ನಡೆಯೋ ಸ್ಟೋರಿಗಳ ಬಗ್ಗೆ ತುಂಬ ಕುತೂಹಲಕಾರಿ ಅಂಶಗಳನ್ನ ಹೇಳಿದ್ರಿ. ಅದಕ್ಕೂ ತುಂಬಾನೇ ಧನ್ಯವಾದಗಳು. ಆ್ಯಂಡ್ ನಿಮ್ಮ ಅಪ್ಕಮಿಂಗ್ ಪ್ರಾಜೆಕ್ಟ್ ಬಗ್ಗೆನೂ ಒಂದು ಸಣ್ಣ ಇನ್ಸೈಟ್ಸ್ ಕೊಟ್ರಿ. ವೆರಿ ಎಕ್ಸೈಟೆಡ್. ಆಗಸ್ಟ್ 30ನೇ ತಾರೀಕು ವಿಲ್ ಆಲ್ ರೀಲಿವ್ ದ ಪ್ಯಾಷನ್ ಆಫ್ ಸೈನೈಡ್ ಅಗೇನ್. ಆ್ಯಂಡ್ ನಮ್ಮ ಕ್ಲಬ್ ಮೆಂಬರ್ಸ್ಗೆ ಹಾಗೂ ನಮ್ಮ ಕ್ಲಬ್ ಫಾಲೋವರ್ಸ್ಗೆ ಯಾರ್ಯಾರಿದ್ದೀರಾ, ದಿಸ್ ಇಸ್ ನಾಟ್ ಎ ಪೇಡ್ ಪ್ರಮೋಷನ್ ಟು ಪ್ರಮೋಟ್ ದ ರೀ-ರಿಲೀಸ್ ಆಫ್ ಸೈನೈಡ್. ಸೈನೈಡ್ ಅನ್ನೋ ಸಿನಿಮಾ ಮೇಲೆ ನಮಗಿರೋ ಒಂದು ಅಪಾರವಾದ ಗೌರವ ಹಾಗೂ ಅಪಾರವಾದ ಆಸಕ್ತಿ, ಇನ್ವಾಲ್ವ್ಮೆಂಟಿಂದ the respect that we can give for a cult classic like Cyanide is to watch it in theaters ಆಗಸ್ಟ್ 30ನೇ ತಾರೀಕು. ಎಲ್ಲರೂ ಹೋಗಿ ಥಿಯೇಟ್ರಲ್ಲಿ ನೋಡಿ ಮತ್ತೆ ಪ್ಯಾಷನೇಟ್ ಮ್ಯಾಡ್ನೆಸ್ನ ಸಂಭ್ರಮಿಸೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಸರ್. ಥ್ಯಾಂಕ್ ಯು ಫಾರ್ ಗಿವಿಂಗ್ ಅಸ್. ಥ್ಯಾಂಕ್ ಯು ಸರ್. ಆಲ್ ದ ಬೆಸ್ಟ್.